ಕಮ್ ಫಾಸ್ಟ್ ಬಾ. Believe me, I'm sorry, baby. I will stay with you. ಏನಾಯ್ತು? 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 ನೋ! ಏನಾಯ್ತು ತಮ್ಮ? ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋ. ಅರ್ಥ ಮಾಡ್ಕೊಳ್ಳೋ. ಬೆಳಗ್ಗೆ ಈಗಷ್ಟೇ ಇದ್ದಿದ್ದೀನಿ. ಏಯ್, ಹೀಗೆ ಇರ್ತೀನೋ? ಮಲ್ಕೊಳ್ಳೋದಿಲ್ವಾ? ನೀನು ಹೇಗೆ ಸ್ಯಾಟಿಸ್ಫೈ ಮಾಡ್ಬೇಕಂತ ನನಗೆ ಗೊತ್ತು. ಮಾರ್ನಿಂಗ್ ಸರ್. ಸರ್, ನಾನೀಗ ನಿಮ್ಮ ಹತ್ರನೇ ಬರ್ತಾ ಇದ್ದೆ ಸರ್. ನೀವು ಹೇಳಿದಾಗೆ ಐ ಆಮ್ ರೆಡಿ ಫಾರ್ ದಿ ಅಂಡರ್ ಕವರ್ ಅಸೈನ್ಮೆಂಟ್ ಸರ್. ಐ ಆಮ್ ಕಮಿಟಿವ್ ಓನ್ಲಿ ಸರ್. ಹಾಂ ಸರ್, ಥ್ಯಾಂಕ್ ಯು ಸರ್.
ಫೋನ್ ಬರ್ತಿದೆ. ಲೈ ಎದ್ದಿದ್ಯೇನೋ? ಏನೇ ಬೆಳಗ್ಗೆನೆ ನಿಂದು ನೈಟ್ ಜಾಸ್ತಿ ಆಯ್ತಾ? ನೈಟ್ ಜಾಸ್ತಿ ಆಯಿತು. ಸರಿ, ನಾನು ಹೋಗ್ತಿದ್ದೀನಿ. ಈವ್ನಿಂಗ್ ಸಿಗ್ತೀನಿ. ಬಾಯ್. ಸರಿ, ಹಾಗಿದ್ರೆ ಈವ್ನಿಂಗ್ ಸಿಗ್ತೀನಿ. ಸರಿ ಸರ್, ನೀವು ಭೇಟಿ ಆಗ್ತೀವಿ ಅಂದ್ರಲ್ಲ, ಶೋರ್. ಓಯ್, ಸ್ವಲ್ಪ ಕಾಫಿ ತಗೊಂಬರ್ತೀಯಾ? ತಗೊಂಡ್ ಬರ್ತಿದ್ದೀನ್ರಿ. ಹೇಳಿ ಸರ್. ಇಲ್ಲ, ಈ ಸಲ ಕಂಪಲ್ಸರಿ ಆಗೋ ಹಾಗೆ ನೋಡೋಣ. ಹಾಂ, ಹೇಳಿ ಸರ್. ಸರಿ ಸರ್, ಇಡ್ತೀನಿ. ಓಕೆ. ನಿಮ್ಗೇನು, ದಿನಕ್ಕೆ 10 ಸಲ ಆದ್ರೂ ಕುಡಿತೀರಿ. ಅಲ್ಲಿ ನನ್ ಮಗ ಏನ್ ತಿಂತಿದ್ದಾನೋ ಏನ್ ಕುಡಿತಿದ್ದಾನೋ. ಆಯ್ತು ಬಿಡು, ಅವನಿಗೆ ನೀರನ್ನು ಕೂಡ ಕುಡಿಯಕ್ ಬರೋದಿಲ್ಲ, ಲಿಕ್ಕರ್ ಬಿಟ್ಟು. ಅಯ್ಯೋ ಹೋಗ್ಲಿ ಬಿಡ್ರಿ. ಏನೋ ಆಗಾಗ್ ತಗೋತಾನೆ, ದಿನ ತಗೊಳ್ಳಲ್ಲ ತಾನೆ ನಿಮ್ ಹಾಗೆ. ತಾಯಿ ಪ್ರೀತಿ. ಪಾಪ ಅವನ್ ಬಗ್ಗೆ ನೀವೇನಾದ್ರೂ ಯೋಚಿಸ್ತೀರಾ? ಏನು ಯೋಚಿಸ್ಬೇಕು ಅಂತೀಯ? ಹೌದ್ ಬಿಡ್ರಿ, ನಿಮ್ಗೆ ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗಿ ಎಲ್ಲ ಕೋರಿಕೆ ತೀರಿದೆ. ಅವನ್ ಮದ್ವೆ ಬಗ್ಗೆ ನಿಮ್ಗೆ ಯೋಚನೆನೇ ಇಲ್ಲ. ಪಾಪ ಅವನ್ಗೇನ್ ಗೊತ್ತಾಗಲ್ಲ, ಅದಕ್ಕೆ ಅವನ್ ಮದ್ವೆ ಬಗ್ಗೆ ಕೇಳಲ್ಲ. ನಿನ್ನ ಅಮಾಯಕತನಕ್ಕೆ ನನಗ್ಯಾಕೆ ಬೈತೀಯ? ಅವನಿಗೆ ಪೆಗ್ಗೂ ಗೊತ್ತಿಲ್ಲ, ಪಬ್ಬು ಗೊತ್ತಿಲ್ಲ. ಟಕಿಲ ಕುಡಿಬೇಡ ಅಂತಂದ್ರೆ ಶಕಿಲ ಜೊತೆ ಡ್ಯಾನ್ಸ್ ಮಾಡ್ತಾನೆ, ಗೊತ್ತಾ? ಹಾ, ಬೆಳಗ್ಗೆನೆ ಅವನಿಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ, ಪಾಪ ರಾತ್ರಿ ಎಲ್ಲ ಕೆಲಸ ಮಾಡಿ ಸುಸ್ತಾಗಿರ್ತಾನೆ ಅಂತ ಕುಯ್ತೀಯಲ್ಲ ನೀನು. ಅವ್ನು ಮಾಡೋ ಡ್ಯೂಟಿ ಏನು ಅಂತ ಗೊತ್ತಾ? ಪಬ್ಬು, ಹೆಣ್ಮಕ್ಳು, ಇದು ಅವ್ನು ಮಾಡೋ ಡ್ಯೂಟಿ. ಆ ಸ್ವರ್ಗದಲ್ಲಿರುವಂತ ಸುಖ ಅನುಭವಿಸ್ತಾ ಇದ್ದಾನೆ ಕಣೆ ನಿನ್ನ ಮಗ. ಅದಕ್ಕೆ ಅವನ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಮದುವೆ ಆಗ್ಲಿ ಬೇರೆ ಏನೇ ಆಗ್ಲಿ ಎಲ್ಲ ಅದ್ರ ನಂತರನೇ. ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಕಣೆ. ಏನು ಹಂಗ್ ನೋಡ್ತಿದ್ಯಾ? ನೋಡೋದಕ್ಕೆ ಚೆನ್ನಾಗಿದೆ, ನೋಡ್ತಾ ಇದ್ದೀನಿ. ಹೌದಾ? ಐ ಲವ್ ಯು. ಸರಿ ನಡಿ, ಲೇಟ್ ಆಗ್ತಿದೆ. ನಾನು ಹೇಳಿದ್ ಕೇಳಿಸ್ಕೊಂಡ್ಯಾ? ಸರಿ. I am coming. Please wait, yeah. Oh shit. I forgot my ID. ತಗೊಂಡ್ ಬರ್ತೀಯಾ ಪ್ಲೀಸ್? ಸರಿ, ನಾನು ತಗೊಂಡ್ಬರ್ತೀನಿ. ಹೂ ಅಂದ್ರೆ ಇಷ್ಟ ಅಂತ ನೀವು ಹೂವಿನಾಗೆ ಇದ್ದೀರಾ ಅಂತ ನನಗೆ ಗೊತ್ತು. ಇದನ್ನ ನಿನಗೋಸ್ಕರ ತಂದೆ, ತಗೋ. Liking a flower is not enough. You should like the person who came to you. I told you 100 times. I do not like you. You don't understand that? You tried somewhere else. ಸರಿ, ಹೋಗೋಣವಾ? Thank you. ಸಂಜೆ ಬೇಗ ಬಾ, ವೆಯ್ಟ್ ಮಾಡ್ತಾ ಇರ್ತೀನಿ. ನನಗೆ ಲೇಟ್ ಆಗ್ತಿದೆ, ನೀನು ಹೋಗು. ಹಾಗಿದ್ರೆ ಫ್ಲಾಟ್ ಕೀ ಕೊಡು. ಏನಕ್ಕೆ? ಹುಡುಗಿನ ಕರ್ಕೊಬಂದು ಮ್ಯಾಟರ್ ಮಾಡಕ್ಕೆ, ಓದ್ಕೊಳ್ಳೋದಕ್ಕೆ. ಓದ್ಕೊಂತೀಯಾ ಇಲ್ಲ ಬೇರೆ ಪ್ಲಾನ್ ಇದೆಯಾ? ಹೌದು,
ಹತ್ರ ಬಾ. ಅರೆ ಕಳ್ಳ. ಓಕೆ ಬಾಯ್. ಹಾ ಬಾಯ್ ಬಾಯ್. ಮತ್ತೆ ಯಾರಪ್ಪ? ಹಾಂ ಡ್ಯಾಡಿ, ಈಗ ತಾನೇ ಇದೆಯಾ? ಇವಾಗಲೇ ಎದ್ದೆ ಡ್ಯಾಡಿ. ಇನ್ ಮುಂದೆ ಇದನ್ನೆಲ್ಲ ಮರ್ತ್ಬಿಡು. ಬಿಸ್ನೆಸ್ ಹಾಕ್ಕೊಡ್ತೀನಿ, ಇನ್ ಮುಂದೆ ಅದನ್ನ ನೀನೇ ನೋಡ್ಕೋಬೇಕು. ಅಂದರೆ ನಾಳೆಯಿಂದ ಎಣ್ಣೆ ಹೊಡಿಯೋದು ಹುಡುಗಿರ ಜೊತೆ ಸುತ್ತೋದು ನಿಲ್ಲಿಸ್ಬೇಕಾ? ಹಿಂಗಾದರೆ ಕಷ್ಟ ಆಗುತ್ತೆ. ನೀನಂದರೆ ನಮ್ಮಪ್ಪ, ಒಂದು ಕೆಲಸ ಮಾಡಂತಡಿ. ಡ್ಯಾಡಿ, ಹಾ ಹೇಳು. ನೀನು ಹೇಳ್ದಂಗೆ ಮಾಡ್ತೀನಿ, ಆದರೆ ಸ್ವಲ್ಪ ಎಂಜಾಯ್ಮೆಂಟಿಗೆ ಲೀನಿಯನ್ಸ್ ಕೊಡಬೇಕು. ಇದಕ್ಕೆ ನಾನು ನಿಮ್ಮ ಅಮ್ಮನ ಹತ್ರ ಹೇಳ್ದೆ. ಮಿಕ್ಕಿದ್ ನಿನ್ನಿಷ್ಟ. ಮತ್ತು ಇವನೆಲ್ಲಿದ್ದಾನೋ? ಹೇಳೋ. ಏನು ಮಾಡ್ತಿದ್ಯಾ? ಏನಿಲ್ಲ, ಸಿಗರೇಟ್ ಸೇತಾ ಇದ್ದೀನಿ. ಏನೋ ಸಿಗರೇಟ್ ಸೇತಾ ಇದ್ದೀನಿ ಕಣ್ಲಾ. ನನಗೇನೋ ಬೇರೆ ಕೇಳಿಸ್ತು ಬಿಡು. ರಾತ್ರಿ ಎಲ್ಲ ತಲೆ ತಿಂತೀಯ ನೀನು, ಬೆಳಗ್ಗೆನೂ ಗೋಳು ಹೊಯ್ಕೋಬೇಡ. ಅದೇನಂತ ಹೇಳು. ಅದೆಲ್ಲ ಬಿಡು. ಬೆಳಗ್ಗೆ ನಮ್ಮಪ್ಪ ಕಾಲ್ ಮಾಡಿದ್ರು, ಅದೇನೋ ಬಿಸ್ನೆಸ್ ನೋಡ್ಕೋಬೇಕಂತೆ ಕಣ. ಮತ್ತೀನೇನು ನೋಡ್ಕೋ. ಈವ್ನಿಂಗ್ ಬಾ, ಎಣ್ಣೆ ಹೊಡ್ಕೊಂಡು ಮಾತಾಡೋಣ. ಸರಿ ಮಾಮ್ಸ್, ಬಾಯ್, ಇಡ್ತೀನಿ. ಸರಿ ಮಗ, ಇಡ್ತೀನಿ. ಏನು ಹೆಂಗೆ ಇದ್ರು ಎಣ್ಣೆ ಮಾತ್ರ ಹಾಕಬೇಕು, ಆಗಲೇ ತಾನೆ ಮೂಡ್ ಸೆಟ್ ಆಗೋದು. ಯಾರು ಗುರು ಇದು? ಹಲೋ ಹಲೋ, ಬಾಲು ಅವರಾ? ಇನ್ನೊಂದ್ಸರ ಹೇಳಿ. ಬಾಲು ಅವರಾ ನೀವು? ಹಲೋ ಹಲೋ ಸರ್ ಸರ್ ಸರ್, ಕ್ರೆಡಿಟ್ ಕಾರ್ಡ್ ಬೇಕಾ ಹಲೋ ಸರ್? ಹಲೋ, ನನಗೆ ನಿಮ್ಮ ನಂಬರಿಂದ ಕಾಲ್ ಮಾಡಿ, ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇಲ್ಲ. ಓಕೆ ಸರ್, ಓಕೆ. ಸಿಕ್ಕಿದ್ಲು ಹುಡುಗಿ, ತಿರ್ಗಾ ಕಾಲ್ ಮಾಡ್ತಾಳ ಅವಳು. ಮಾಡೇ ಬಿಟ್ಲು. ಹಲೋ ಹಲೋ ಹಲೋ, ಯಾರು? ಸರ್, ನಾನೇ ಈಗ ತಾನೇ ಫೋನ್ ಮಾಡಿದ್ದೆ. ಕ್ರೆಡಿಟ್ ಕಾರ್ಡ್ ಬೇಕಾ ಅಂತ ಕೇಳಿದೆ. ನನಗೆ ಮರ್ಯಾದೆ ಕೊಟ್ಟು ಮಾತಾಡಿದಾಗ ನಾನು ಹೆಂಡ್ತಿ ಅಂದ್ಕೊಂಡೆ. ನಿಮ್ಮ ವಾಯ್ಸ್ ತುಂಬ ಸುಮಧುರವಾಗಿದೆ. ನಿಮ್ಮ ಹೆಸರೇನು? ನಕ್ಷತ್ರ. ನಕ್ಷತ್ರ ನಕ್ಷತ್ರ. ವಾಟ್ಸಪ್ ಡಿಪಿನಲ್ಲಿರೋದು ನೀವೇನಾ? ಹಾ ಹೌದು ಸರ್. ನೀವು ನಿಜವಾಗ್ಲೂ ನಕ್ಷತ್ರ ಥರನೇ ಕಾಣಿಸ್ತೀರಾ. ಅಯ್ಯೋ ಸರ್. ನಿಮ್ಮ ಕಂಪ್ನಿ ಫೋನಿಂದ ಮಾಡಿದರೆ ಕಾಲ್ ರೆಕಾರ್ಡ್ ಆಗುತ್ತೆ, ಅದು ನಿಮಗೆ ಪ್ರಾಬ್ಲಮ್ ಆಗುತ್ತಲ್ಲ, ಅದಕ್ಕೆ ನಿಮ್ಮ ಫೋನಿಂದ ಮಾಡೋಕ್ಕೆ ಹೇಳಿದ್ದು. ಬಿದ್ದೋಗ್ಬಿಟ್ಟೆ ನಿಮ್ಮ ವಾಯ್ಸ್ ಕೇಳಿ, ಫ್ಯಾನ್ ಆಗಿಬಿಟ್ಟೆ. ನಿಮ್ಮ ವಾಯ್ಸ್ ಅಂತೂ ಅಬ್ಬೋ, ನಾನು ತುಂಬ ಅದೃಷ್ಟವಂತ ಕಣ್ರಿ. ಯಾಕೆ ಸರ್? ಮತ್ತೊಂದು ಸಾರಿ ಯಾಕೆ ಸರ್? ನಿಜ ಹೇಳು, ನಾನಂದ್ರೆ ಇಷ್ಟನಾ? ಅದಕ್ಕೆ ರೀ ರೀ ಅಂತಿದೀಯಾ? ಅಯ್ಯೋ ಅದಲ್ಲ ಸರ್. ಮತ್ತೆ ನಾನು ನಿನಗೆ ಹೇಳಿದ್ನಲ್ಲ, ನಾನು ನನ್ನ ಹೆಂಡತಿ ಹತ್ರ ಮಾತ್ರ ರೀ ಅಂತ ಅನ್ಸ್ಕೊಳ್ಳೋದು ಅಂತ. ಆದ್ರೆ ನನಗೆ ಮ್ಯಾರೇಜ್ ಆಗಿದೆ ಸರ್. ಸುಳ್ಳು, ನಿಜ ಹೇಳೋ. ಅಯ್ಯೋ ನಿಜ ಮತ್ತೆ ಸರ್. ರೀ ಅಂತಿದೀಯಾ? ನನಗೆ ನೀನು ಓಕೆ, ನಿನಗೆ ನಾನು ಓಕೆ ಅಂದರೆ ನಮ್ಮಿಬ್ರಿಗೂ ಮದುವೆ, ಇದು ಫಿಕ್ಸ್. ನಿಜವಾಗ್ಲೂ ನನ್ಗೆ ಮದ್ವೆ ಆಗಿದೆ ಸರ್. ನಿಜವಾಗ್ಲೂನಾ? ಹಾ ನಿಜ. ಮದುವೆ ಆದಮೇಲೆ ನಿಮ್ಮ ಬಾಡಿ ಪಾರ್ಟ್ಸ್ನ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ? ನನ್ನ ಹಸ್ಬೆಂಡು ನೈಟ್ ಶಿಫ್ಟ್ ಸರ್. ನಿಂದು ಡೇ ಶಿಫ್ಟು. ಹಾಗಾದರೆ ನಾವೀಗ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ಸರಿ ಬಾಲು ಅವ್ರೆ. ಇನ್ನೊಂದ್ಸರಿ ಹೇಳೋ. ಬಾಲು ಅವ್ರೆ. ರೀ ಅಂತ ನಾನು ಹೆಂಡತಿ ಹತ್ರ ಅನ್ಸ್ಕೋಬೇಕು ಅನ್ಕೊಂಡೆ, ಆದರೆ ನಿಮಗೆ ಮದುವೆ ಆಗ್ಬಿಟ್ಟಿದೆ. ನಿಮ್ಮ ಸ್ವೀಟ್ ವಾಯ್ಸು ದಿನ ಕೇಳಬೇಕು ಅಂತ ಅನ್ಸುತ್ತೆ, ಆದರೆ ಏನು ಮಾಡೋದು? ಈಗ ನಾವು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ನಾನು ಕರೀತೀನಿ ಬಿಡಿ. ನಿಜನಾ? ನಿಜವಾಗ್ಲೂ. ಆಯಿತು, ನಾನು ಬರಲಾ? ನೋ. ಫ್ರೆಂಡ್ಸ್ ತಾನೇ ನಾವು. ಮತ್ತೆ ನಮ್ಮ ಯಜಮಾನ್ರು? ನಿಂದು ಡೇ ಶಿಫ್ಟು, ಅವ್ರದ್ದು ನೈಟ್ ಶಿಫ್ಟು, ನಾವಿಬ್ರು ನೈಟ್ ಸಿಗ್ಬೋದಲ್ವಾ? ಮೀಟಾಗಿ ಏನ್ ಮಾಡೋದು? ಬರ್ತೀನಿ. ಮೀಟಾಗಿ ಏನ್ ಮಾಡೋದು?
ವರ್ಕ್ ಫ್ರಮ್ ಹೋಮ್. ಇಬ್ರು ನೈಟ್ ಶಿಫ್ಟ್ ಮಾಡೋಣ. ಮತ್ತೆ ಮಾಡ್ತೀನಿ, ಬಾಯ್. ಹಲೋ, ಓಹ್ ಮರ್ತೋದೆ, ಇವಳಿಗೆ ಕಾಲ್ ಮಾಡೋದೇ ಮರ್ತೋಗಿದ್ದೆ. ಹಲೋ, ಹೇಳೋ. ಎಲ್ಲಿದ್ದೀಯಾ? ಇನ್ನೆಲ್ಲಿರ್ಲೋ, ಟೆರೆಸ್ ಮೇಲಿದ್ದೀನಿ. ನಿನ್ನ ಕಾಲ್ ಬಂತಂತ. ಅವನೇನಾದ್ರೂ ನಿಂಗೆ ಕಾಲ್ ಮಾಡಿದ್ನಾ? ಮಾಡಿಲ್ವೋ? ಸಂಜೆ ಒಂದು ಪೆಗ್ ಹಾಕಿ ಮಾತಾಡೋಣ ಅಂತಂದ. ನೀನು ಕೂಡ ಬಾ, ಏನೋ ಬಿಸ್ನೆಸ್ ಅಂತೆ. ನೆಕ್ಸ್ಟ್ ಮದುವೆನೇ. ಹೌದಾ? ಅದೇ ಜೋಶಲ್ಲಿ ಹೇಳ್ತೀಯ ಅನ್ಸತ್ತೆ. ಆ ಫೋಟೋಗಳನ್ನ ಇಟ್ಕೊಂಡು ಏನು ಮಾಡ್ತೀಯಾ? ಮತ್ತಿನ್ನೇನು ಮಾಡಬೇಕು? ಸರಿ, ನಾನು ಹೋಗ್ತಾ ಇದ್ದೀನಿ, ನೀನು ಬಾ. ಹೇಗೆ ಪ್ರಪೋಸ್ ಮಾಡಬೇಕು? ನಿದಿರೇ ಬರದೆ ನಂಗೆ ನಿನ್ನ ನೆನೆದೆ, ನಾನು ನಿನ್ನ ಕೈ ಹಿಡಿದೆ, ಅರರೆ ನಿದಿರೇ ಬರದೆ. ನಿದಿರೇ ಬರದೆ ನಂಗೆ ನಿನ್ನ ನೆನೆದೆ, ನಾನು ನಿನ್ನ ಕೈ ಹಿಡಿದೆ, ಅರರೆ ನಿದಿರೇ ಬರದೆ. ನಿನ್ನ ನೋಡಿ ನಂಗೆ ಆಯ್ತು ಮೋಡಿ, ವಿಷಯ ವಿವರ ತಿಳಿಸೋ ಬಂತು. ನಿದಿರೇ ಬರದೆ ನಂಗೆ ನಿನ್ನ ನೆನೆದೆ, ನಾನು ನಿನ್ನ ಕೈ ಹಿಡಿದೆ, ಅರರೆ ನಿದಿರೇ ಬರದೆ. ವಿಷಯ ವಿವರ ತಿಳಿಸೋ ನಿನ್ನ ಸೇರೋ ಆಸೆ, ನಾಚಿ ನಾನು ಬಂದೆ ಸೊಗಸೆ ಮುಂದೆ, ಆಯ್ತೆ ನಿನ್ನ ನೋಡಿ ಮಾತೆ ಬರದೆ ನೆನೆದೆ. ಕೈಯ ಹಿಡಿದು ಜೊತೆಗೆ ನಾವು ನಡೆದು, ಬದುಕು ಹೀಗೆ ಬಂದು ಮನದ ಮೌನ ಹೀಗೆ ಮುರಿದು. ನಿದಿರೇ ಬರದೆ ನಂಗೆ ನಿನ್ನ ನೆನೆದೆ, ನಾನು ನಿನ್ನ ಕೈ ಹಿಡಿದೆ, ಅರರೆ ನಿದಿರೇ ಬರದೆ. ಸಮಯ ನನ್ನ ಜೊತೆ ಸ್ನೇಹ ಮಾಡಿದ್ರೆ ನೀನು ನನ್ನವನೇ. ಪ್ರೀತಿ ಏನಾದರೂ ನನಗೆ ಮೋಸ ಮಾಡಿದ್ರೆ ನಾನು ನಿನ್ನೋಳೆ. ನಿನ್ನ ಬಿಡೋದಿಲ್ಲ. ನನ್ನ ಪ್ರೀತಿಸು. ನನ್ನ ಮನಸ್ಸಿಗೆ ಮರಣ ನಿನ್ನ ನೋಡದ ಕ್ಷಣ. ನಿನ್ನ ಸೇರದ ದಿನಗಳೇ ಇಲ್ಲ. ಐ ಲವ್ ಯು ಕಣೋ. ಹಾಯ್. ಹಾಯ್. ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿಲ್ವಾ? ಇಲ್ಲ, ಬೇಗ ಹೋಗೋಣ ಅಂತ ಬಂದೆ. ಚಾಕ್ಲೇಟ್ ಏನಕ್ಕೆ? ನಿನಗಿಷ್ಟ ಅಲ್ವಾ? ಓ, ಥ್ಯಾಂಕ್ ಯು. ಐ ಲವ್ ಯು. ಇದ್ಯಾವಾಗಿಂದ? 2 ದಿವಸಗಳಿಂದ. ಅವಾಗೇ ಹೇಳೋದಲ್ವಾ? ಅದು ನೀನೇನು ಅಂದ್ಕೋತೀಯ ಅಂತ. ಹೌದು, ನಾನು ನಿನಗಿಷ್ಟನಾ? ಅದೇ ಹೇಳ್ತಿದ್ದೀನಿ. ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಆಗ್ಲೇ ಹೇಳಿದ್ರೆ ಈಗ ಹೇಳ್ತಿರೋದ್ನ ಆಗ್ಲೇ ಹೇಳ್ತಿದ್ದೆ ಅಲ್ವಾ? ಸರಿ ಹೇಳು ಮತ್ತೆ. ಸಾರಿ, ಲವ್ ಅಂದ್ರೆ ಇಷ್ಟ ಇಲ್ಲ. ಚಾಕ್ಲೇಟ್ ಓಕೆ, ಥ್ಯಾಂಕ್ ಯು. ಅಯ್ಯೋ ನಿನ್ನ,
100 ರೂಪಾಯಿ ಹಾಳು ಮಾಡಿದೆ. ಇವಳಿಗೆ ಚಾಕ್ಲೇಟ್ ಇಷ್ಟ ಅಂತೆ, ನಾನು ಬೇಡವಂತೆ. ವಿಧಿ ನನ್ನ ಜೀವನದಲ್ಲಿ ಆಟ ಆಡ್ತಾ ಇದೆ. ಸ್ವಲ್ಪ ಹಿಂದೆ ಹೇಳಿದಿದ್ರೆ ಕನೆಕ್ಟ್ ಆಗ್ತಾ ಇದ್ಲು ಅನ್ಸುತ್ತೆ. ಚಾಕ್ಲೇಟ್ ಇದ್ದಿದ್ರೆ ಟ್ರೈ ಆದ್ರೂ ಮಾಡಬಹುದಾಗಿತ್ತು. ಛೇ, ಹೊಸದಾಗಿ ಏನೋ ಹೇಳ್ತಾ ಇದ್ದಲ್ಲೋ? ಏನಾದರೂ ಬಿಸ್ನೆಸ್ ಮಾಡಬೇಕೋ? ಬೇಡ ಅಂದವ್ರು ಯಾರು? ಲೋ, ನಮ್ಮಪ್ಪ ಫೋನು, ನಾನು ಈಗಲೇ ಬರ್ತೀನಿ ತಡಿ. ಹೋಗು. ಹಾಂ ಡ್ಯಾಡಿ. Okay, okay. I will call you back. Hi. ಹಾಯ್. ಅವನೆಲ್ಲಿಗೆ ಹೋದ? ಇಲ್ಲೇ ಕಾಲ್ ಬಂದಿದೆ, ಮಾತಾಡಕ್ ಹೋಗಿದ್ದಾನೆ. ಓಹೋ. ಇವಾಗ ಇನ್ನೂ ಜಾಸ್ತಿ ಕುಡ್ದಿಲ್ಲ, ಒಳ್ಳೆ ಮೂಡಲ್ಲಿದ್ದಾನೆ. ನಿನ್ ಮ್ಯಾಟ್ರ್ ಹೇಳು, ಇಲ್ಲ ಅಂದ್ರೆ 1 year ಪ್ರಪೋಸ್ ಮಾಡ್ತಾ ಇದ್ದು ನನಗಾದ್ರೆ ಓಕೆ ಅನ್ನೇ. ಹೇ ಹೋಗ. ಏನಂತೆ? ಏನಿಲ್ವೇ, ಅವ್ರ ಡ್ಯಾಡಿನ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದಾರಂತೆ, ಅದು ನೀವು ನೋಡ್ಕೋತಾನೆ ಅಂತ. ಅದಾದ್ಮೇಲೆ ಮದ್ವೆನೇ, ನಿನ್ನಿಷ್ಟ, ಮುಂಚೆನೇ ಹೇಳ್ಬಿಡು. ಓಕೆ ಡ್ಯಾಡಿ, ಸರಿ ಇಡ್ತೀನಿ. ಹಾಯ್. ಹಾಯ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ಏನ್ ಬಿಸ್ನೆಸ್? ಇನ್ನೂ ಏನೂ ಅಂದ್ಕೊಂಡಿಲ್ಲ, ಎಲ್ಲ ಬಿಟ್ಟಾಕು ಅಂತ ಹೇಳಿದ್ದಾರೆ. ಎಂಜಾಯ್ ಮಾಡ್ತಾನೆ ಬಿಸ್ನೆಸ್ ಮಾಡಿ. ಕಾಲ್ ಬಂದಿದೆ. ಹಾಂ ಸರಿ, ಹೋಗು. ನಿನಗೆ ಹೇಗೆ ಹೇಳಬೇಕು ನೀನಂದ್ರೆ ಹುಚ್ಚು ಅಂತ? ಹಾಂ ಡ್ಯಾಡಿ. 90 lakhs ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ಬೇಕು ಹೇಳ್ತೀನಿ. ಸರಿ ಡ್ಯಾಡಿ. ಅರ್ಥ ಆಯ್ತಾ? ಸರಿ. ಏನು ಡಲ್ ಆಗಿದೆಯಾ? ಒಂದು ಹೇಳಬೇಕು. ಹಾಂ ಹೇಳು, ಏನು? 1 ಸೆಕೆಂಡ್ ಹೇಳು ಮಗ. ಲೋ, ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ, ನೀವು ಬೇಕಾದ್ರೆ ಹೊರಡಿ. ನಾವು ಇನ್ನೇನು 5 ನಿಮಿಷ ಹೊರಡ್ತೀವಿ. ಸರಿ, ಮತ್ತೆ ಇಡ್ತೀನಿ, ಬಾಯ್. ಹಾ ಅಮ್ಮ. ತಿಂದೇನಮ್ಮ? ಮನೆಗೆ ಬಂದ್ಯಾ? ಇಲ್ಲ ಅಮ್ಮ, ಫ್ರೆಂಡ್ ಜೊತೆ ಆಚೆ ಬಂದಿದ್ದೆ. ಹೊರಗಡೆ ತಿರ್ಗಾಡೋದು ಒಳ್ಳೇದಲ್ಲಮ್ಮ. ಸರಿ ಅಮ್ಮ. ನಿನ್ ಜೊತೆ ಯಾರಾದ್ರೂ ಇದಾರೇನೆ ಮನೆಗೆ ಹೋಗೋದಿಕ್ಕೆ? ಹಾ ಅಮ್ಮ. ಈ ದಿನಗಳು ಸರಿ ಇಲ್ಲಮ್ಮ, ಬೇಗ ಮನೆಗೆ ಹೋಗು. ಹಾ ಅಮ್ಮ. ಹುಷಾರಮ್ಮ, ಇಡ್ತೀನಿ, ಬಾಯ್. ಬಾಯ್ ಅಮ್ಮ. ಸಾಕಪ್ಪ, ಏನೇನು ಆಗ್ತಿದೆ. ವರ್ಷ, ಓಯ್, ಐ ಲವ್ ಯು ಬೇಬಿ. ಅರ್ಥ ಮಾಡ್ಕೊಳ್ಳಿ ನನ್ನ, ಪ್ಲೀಸ್. ಐ ಲವ್ ಯು. ಹೌದು, ಈಗಷ್ಟೇ ಏನೋ ಹೇಳ್ಬೇಕು ಅಂದ್ಕೊಂಡೆ. ಹೌದಾ? ನನಗೆ ಮರ್ತೋಯ್ತು, ನಾಳೆ ಹೇಳ್ತೀನಿ. ಹಾಂ, ಇವತ್ತು ಮಾಡ್ತೋದ್ರೆ ನಾಳೆ ಹೇಗೆ ನೆನಪು ಬರುತ್ತೆ? ನನಗೆ ನೆನಪು ಬರುತ್ತೆ. ಮನೆಗೆ ಹೋಗಿ ಓದ್ಕೋತೀಯಾ? ಹಾ, ಓದ್ಕೊಂತೀನಿ. ತಲೆ ಹಾಳಾಗಿದೆ ಕಣೆ ನಿನಗೆ. ಓಯ್, ಹೌದು, ಬೆಳಗ್ಗೆ ಏನೇನೋ ಹೇಳಿ ಹೊರಟೋದೆ. ಅವನ್ಯಾರು, ನಿನ್ನ ಬಾಯ್ ಫ್ರೆಂಡಾ? ನಿನಗೆ ಹೇಳೋ ಅವಶ್ಯಕತೆ ಇಲ್ಲ.
ನಿನಗೆ ಈ ಊರಲ್ಲಿ ಯಾರು ಸಿಗೋದೇ ಇಲ್ವಾ? ನೀ ಆಗಲ್ಲ ಅಂದೆಲ್ಲ. ನಿನ್ನಷ್ಟು ವರ್ತಿರೋ ಫಿಗರ್ಸ್ ಯಾರು ಸಿಗ್ಲಿಲ್ಲ. ಸರಿ, ಒಂದು ವಿಷಯ ಹೇಳು. ನಿಜವಾಗ್ಲೂ ನಿನಗೇನ್ ಬೇಕು? ನಿನ್ ಜೊತೆ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಏನ್ ಬೇಕಿದ್ರು ಹೇಳು, ಕೊಡ್ತೀನಿ. ಎಲ್ಲಿಗೆ ಬರ್ಬೇಕಂದ್ರು ಹೇಳು, ತಕ್ಷಣ ಬರ್ತೀನಿ. ಏನ್ ಮಾಡೋಣ ಹೇಳು, ಇಬ್ರು ಸೇರೆ ಮಾಡೋಣ. ಅರೆ, ನಿಜವಾಗ್ಲೂ ನಾನು ಯಾರು ಅಂತ ಗೊತ್ತಾಗ್ಬೇಕಂದ್ರೆ ನಂಗೊಂದು ಚಾನ್ಸ್ ಕೊಡ್ಬೇಕಲ್ವಾ? ಕೊಡ್ತೀನಿ. ಚಾನ್ಸ್ ತಾನೇ, ಪ್ರತಿಯೊಬ್ಬರಿಗೂ ಒಂದು ಟೈಮ್ ಬರುತ್ತೆ. ಯಾವಾಗ್ಲೂ ಚಾನ್ಸ್ ಅಂತ ನನ್ನ ಹಿಂದೆ ಸುತ್ತೀಯಾ? ನಿನಗೆ ಕೆಲಸ ಇಲ್ವಾ? ಪೊಲೀಸ್ ತಾನೇ, ಹೋಗ್ ಕೆಲಸ ನೋಡ್ಕೋ. ಹಲೋ ಮಹರ್ಷಿ, ಹೇಗಿದ್ದೀಯಾ? ಹಾಂ ಸರ್, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನು ಸ್ವಲ್ಪ ಹೊರಗಿರ್ತೀನಿ, ನೀವು ಸ್ವಲ್ಪ ಕೆಲಸದ ಮೇಲೆ ನೋಡ್ಕೊತೀರಾ? ಹೇಗಿದ್ರು ನಮ್ಮ ಬಿಸ್ನೆಸ್ಸಲ್ಲಿ ನಮ್ಮ ಮಕ್ಳನ್ನ ಕರ್ಕೊಳ್ಳೋಣ ಅಂತಿದ್ದೀವಲ್ಲ, ಇನ್ಮೇಲೆ ಅವರೇ ನೋಡ್ಕೋತಾರೆ. ಇವತ್ತಿನ ಮಕ್ಕಳು ನೋಡ್ಕೊತಾರಂತ ಅನ್ಕೊತೀರಾ ಸರ್? ಹಾಗಂತ ನಾವು ಬಿಟ್ಬಿಟ್ರೆ ಅವ್ರ ಜೀವನನ ನಾವೇ ಹಾಳು ಮಾಡ್ದಾಗತ್ತಲ್ವಾ? ನೀವು ಹೇಳಿದ್ ಕರೆಕ್ಟ್ ಸರ್. ನೀವು ಹೇಳ್ದಂಗೆ ಮಾಡೋಣ. ನಾನು ಬಂದ್ಮೇಲೆ ಮಾತಾಡೋಣ ಸರ್. ಓಕೆ, ಇಡ್ತೀನಿ ಸರ್. ಆಯ್ತು ಮಹರ್ಷಿ, ಬಾಯ್. ಹಾಯ್ ಕಣೋ. ಹಾಯ್. ನನಗೋಸ್ಕರ ಏನಾದರೂ ತಂದ? ಏನ್ ಗೊತ್ತಿಲ್ವೋ. ನನಗೆ ಎಲ್ಲಿ ತರ್ತೀಯ ನೀನು ಹೇಳು. ಓದ್ಕೊಂಡ? ಹಾ, ಅದನ್ನ ಮಾತ್ರ ಕೇಳಿ ನೀನು. ನೀನ್ ನನ್ಗೇನು ತೆರೆದೇ ಇದ್ರು ಇವಾಗ ಕೊಡ್ತಿರೋದೇ ಸಾಕು. ನಿಜವಾಗ್ಲೂ ನೀನೇ ಮಾಡಿದ್ದ, ಇಲ್ಲಾಂದ್ರೆ ಹೋಟೆಲಿಂದ ತರಿಸಿದ್ದ? ನನ್ನ ನೀನೆಲ್ಲಿ ನಂಬ್ತೀಯ? ನನ್ನಂತ ಜೆನ್ಯೂನ್ ಹುಡುಗನೆಲ್ಲ ನಿಮ್ಮಂತ ಹುಡುಗಿ ನಂಬೋದೇ ಇಲ್ಲ ಅಲ್ಲ. ನೀವೇನಾದ್ರೂ ಯೂಸ್ ಮಾಡೋರ್ನ ಮಾತ್ರ ನಂಬೋದು. ಅಲ್ಲಿವರೆಗೂ ಯಾಕೆ? ನಂಬ್ತೀನಿ ನೀನೇ ಮಾಡಿದ್ದಂತ. ತುಂಬ ಚೆನ್ನಾಗಿದೆ. ಮೆಂಟಲ್. ಬೇಗ ತಿನ್ನು. ವರ್ಷ, ಕರೆಂಟ್ ಹೋಗಿದೆ, ಇಲ್ಲಿಗೆ ಬಾ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಕಣೋ. ಹ್ಯಾಪಿನಾ? ನಿನ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಮನ್ಸಿಗೆ ಇಷ್ಟ ಆದವ್ರ ಬಗ್ಗೆ ಇಷ್ಟೆಲ್ಲ ತಿಳ್ಕೊಳ್ಳೋದಿರ್ತೀವ ನಾವು. ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಅದೆಲ್ಲ ಇರ್ಲಿ ಬಿಡು, ಬಾ ಕೇಕ್ ಕಟ್ ಮಾಡೋಣ. ಇದೊಂದನ್ನಾದ್ರೂ ಸರಿಯಾಗಿ ಮಾಡಿದ್ಯಾ. ಐ ಲವ್ ಯು ಬೇಬಿ. ಇಲ್ಲಿ ನೋಡು, ನಿನ್ಗೆ ನಿಜವಾಗ್ಲೂ ನನ್ ಕಂಡ್ರೆ ಇಷ್ಟನಾ? ಹುಚ್ಚು ನನ್ಗೆ ಬರೀ ಇಷ್ಟ ಮಾತ್ರ ಅಲ್ಲ. ಇಷ್ಟೋ ತನಕ ನಿನ್ ಬಿಕಿನಿ ಫೋಟೋನ ನಾನು ಹಾಕ್ಬತ್ತೆ ಕಿಸ್ ಮಾಡ್ತಾ ಇದ್ದೆ. ನನ್ಗೆ ಅರ್ಥ ಆಗ್ತಿಲ್ಲ ನಾನು ಯಾಕೆ ಆ ರೀತಿ ಮಾಡಿದೆ ಅಂತ. ಬೇಬಿ, ನೀನ್ ನನ್ನೇಜ್ ಆಗಿದ್ರೆ ಖಂಡಿತವಾಗ್ಲೂ ಲವ್ ಮಾಡ್ತಿದ್ದೆ. ಮತ್ತೆ ಈಗ ಲವ್ ಮಾಡುವಲ್ಲ? ಲೋ, ನಿನಗ್ ಗೊತ್ತು ತಾನೇ. ನೀನು ಅವ್ನ್ಗೆ ಹೇಳೋದಿಲ್ಲ, ಅವನು ನೀನು ಓಕೆ ಮಾಡೋದಿಲ್ಲ. ನನ್ ಓಕೆ ಮಾಡುವಲ್ಲ ಬೇಬಿ. ಐ ಲವ್ ಯು ಕಣೋ, ಆದ್ರೆ ಅರ್ಥ ಮಾಡ್ಕೋ.
ಅಯ್ಯೋ ನಿನ್ನ ರೊಮ್ಯಾನ್ಸ್ ಕೂಡ ಮಾಡಕ್ ಬಿಡದಿಲ್ಲ ಈ ಫೋನ್ ಇಲ್ಲ. ಹಲೋ, ಗುಡ್ ನೈಟ್. ಹಲೋ. ಹಾ, ಹಾಗೆ ಸರ್. ನಾನು ಮತ್ತೆ ಮಾಡ್ತೀನಿ. ಅಯ್ಯೋ ಅಕ್ಕ, ಇವತ್ತು ವರ್ಷ ಬರ್ಡೇ ಅಲ್ವಾ? ನಾನು ಮರ್ತೇ ಹೋದೆ. ಇರು, ಅವಳಿಗೆ ಫೋನ್ ಮಾಡ್ತೀನಿ. ವರ್ಷ, ಹಲೋ ಅಮ್ಮ. ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು ಅಮ್ಮ. ಏನಾಯ್ತಮ್ಮ? ಹಾ, ಏನಿಲ್ಲಮ್ಮ. ಪ್ರತಿ ವರ್ಷ ನೀನು ಹುಡ್ತಬ್ಬಕ್ಕೆ ನಮ್ಮ ಜೊತೆಲಿರ್ತಿದ್ದೆ. ಈ ವರ್ಷ ನೀನು ಅಲ್ಲಿ. ಅದು ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಜಾರಾಗ್ತಿದೆ. ಅಯ್ಯೋ, ಇವಾಗ ಏನಾಯ್ತಮ್ಮ? ಸರಿ, ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದ? ಇಲ್ಲ ಅಮ್ಮ, ನೀನ್ ಫೋನ್ ಮಾಡ್ದಾಗ್ಲೇನೆ ಎದ್ದೇಳಿದ್ ನಾನು. ಸರಿ, ಹಾಗಾದ್ರೆ ಮೊದಲು ಸ್ನಾನ ಮಾಡಿ ಗುಡಿಗೆ ಹೋಗ್ಬಿಡ್ ಬಾ. ಈ ವರ್ಷ ನಿನಗೆ ಮದುವೆ ಮಾಡೋಣ ಅನ್ಕೊಂಡಿದೀವಿ. ಅಮ್ಮ, ನಾನೇ ನಿನಗೆ ಹೇಳೋಣ ಅನ್ಕೊಂಡೆ. ನಾನೊಂದು ಹುಡುಗನ್ನ ಲವ್ ಮಾಡ್ತಿದ್ದೆ. ಯಾರಮ್ಮ ಹುಡ್ಗ? ನಮ್ಮವನೇನಾ? ಸಿಟಿ ಹುಡ್ಗನ ಏನು? ಹಾ, ಹೌದು ಅಮ್ಮ. ಸಿಟಿ ಅವ್ರ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕಮ್ಮ, ಮೋಸ ಹೋಗ್ಬೇಡ್ವೇ. ಸರಿ, ಆ ಹುಡುಗನ ಒಂದ್ಸಲ ಮನೆ ಕರ್ಕೊಂಡ್ ಬಮ್ಮ. ಸರಿ ಅಮ್ಮ, ಬಾಯ್. ಆ ಹುಡ್ಗ ಯಾರೋ ಏನೋ ಗೊತ್ತಿಲ್ಲ, ಹಂಗ್ ನಂಬ್ಕೊಂಡು ನಮ್ಮ ಹುಡ್ಗಿನ ಹೇಗ್ ಕೊಡೋದು? ಅಯ್ಯೋ, ಈ ಕಾಲದಲ್ಲಿ ಇದನ್ನೆಲ್ಲ ಯಾರ್ ನೋಡ್ತಾರೆ ಹೇಳು? ನಮ್ ಹುಡ್ಗಿ ಒಳ್ಳೆಯವಳು, ಅದಕ್ಕೆ ಹೇಳಿದ್ಲು. ಎಷ್ಟೋ ಜನ ಹೇಳ್ದೇನೆ ಮದ್ವೆ ಆಗಿ ಬಾಧೆ ಪಡ್ತಾರೆ. ಈಗ ನಾವೇ ಅವ್ರ ಮನೆಗೆ ಹೋಗಿ ಮದ್ವೆ ಬಗ್ಗೆ ಮಾತಾಡೋದು ಒಳ್ಳೇದನ್ಸತ್ತಕ್ಕ. ನೋಡೋಣ. ಹ್ಯಾಪಿ ಬರ್ಡೇ ಗರ್ಲ್. ನಿನಗೆ ಹೇಗೆ ಗೊತ್ತು? ಹೇ, ಪೊಲೀಸ್ ನಾನು. ನನಗಿಷ್ಟ ಇರೋ ಫಿಗರ್ ಬಗ್ಗೆ ಅಷ್ಟನ್ನು ತಿಳ್ಕೊಳ್ಳೋದಿಲ್ವಾ? ಹೌದು, ಒಂದಿನ ನೀನು ಎಲ್ಲದಕ್ಕೂ ಒಳ್ಳೆ ಟೈಮ್ ಇರುತ್ತೆ ಅಂದಾಗ ನಂಗೆ ಅರ್ಥ ಆಗಲಿಲ್ಲ. ಇದೇನಾ? ಗುಡ್ ಗುಡ್ ಗುಡ್. ಹೌದು, ಹುಟ್ಟಿದಬ್ಬ ಅಲ್ವಾ? ಎಲ್ಲರೂ ನಿಂಗೆ ಗಿಫ್ಟ್ಸ್ ಕೊಡ್ತಾರಲ್ವಾ ಇವತ್ತು? ನಂಗೊಂದು ವಿಷಯ ಅನ್ನಿಸ್ತು, ಎಲ್ಲರೂ ಥರ ಅಲ್ಲ. ನಾನೇ ನಿನಗೆ ಗಿಫ್ಟ್ ಆದರೆ ಹೇಗಿರುತ್ತೆ? ಸೊ ನನ್ನ ನೀನು ಅವಾಗವಾಗ ಬಳಸ್ಕೋತೀಯೋ, ನಿನ್ನ ಜೊತೆಲೇ ಇಟ್ಕೊಂಡು ಯಾವಾಗಲೂ ಬಳಸ್ಕೋತೀಯೋ, ನಿನ್ನಿಷ್ಟ. ಯು ಕ್ಯಾನ್ ಯೂಸ್ ಮೀ ಆಸ್ ಯು ಲೈಕ್. ಹೋ, ಯು ವಾಂಟ್ ಮೀ ಟು ಯೂಸ್ ಯು? ಹಾಗಿದ್ರೆ ಮೇಲ್ಗೋಗಣ್ವಾ? ಎಸ್. ಹಾಗಾದ್ರೆ ನಿಜವಾಗ್ಲೂನಾ? ಆದ್ರೆ ಇವಾಗ ಏನ್ ಮಾಡೋಣ? ಸರಿ. ಯು ವಾಂಟ್ ಮೀ ಟು ಮ್ಯಾರಿ ಯು? ಯಾ. ಐ ಮೀನ್, who does marry these days? Fine. I just use you. ಹಾಗಿದ್ರೆ ನಿಂಗೆ ಇಷ್ಟ ಬಂದಂಗೆ ಬಳಸ್ಕೋ. ಯೂಸ್ ಮೀ. Yeah? ಯೂಸ್ ಮೀ, ಯೂಸ್ ಮೀ. ಹೇ. ಈ ಏಟನ್ನ ನಿನಗಾಚೆನೆ ಕೊಡ್ತಾ ಇದ್ದೆ. ನಿನ್ ಪೊಲೀಸ್ ಡ್ರೆಸ್ಗೆ ಮರ್ಯಾದೆ ಕೊಟ್ಟಿದ್ದೀನಿ. ಮರ್ಯಾದೆ ಜೊತೆ ನಿನ್ ಮೇಲಿದ್ದ ಆಸೆನೂ ಹೋಯ್ತು. ಯಾವುದೋ ಒಂದಿನ ಬರುತ್ತೆ, ನೀನು ನನ್ನ ರೇಡಾರಲ್ಲಿ ಯಾವಾಗ್ಲೂ ಇರ್ತೀಯ. ಯಾವುದೋ ಒಂದಿನ ಸಿಗ್ತೀಯ, ಅವತ್ ಮಾತ್ರ ನಿನ್ನ ಬಿಡೋಲ್ಲ. ಅವತ್ ನೀನ್ ನನ್ನ ಜೊತೆ ಮಲ್ಕೋತೀಯ ಕೂಡ, ನೆನ್ಪಿಟ್ಕೋ. ಹೋಗ. ಇವಳೇನು ಇಷ್ಟು ಬೇಗ ಕಾಲೇಜಿಗೆ ಬಂದಿದ್ದಾಳಲ್ಲ? ಎಲ್ಲಿಗೆ ಹೋಗ್ತಾಳಂತ ನೋಡೋಣ. ಎಲ್ಲಿಗೆ ಹೋಗ್ತಾ ಇದ್ದಾಳೆ?
ಅಯ್ಯೋ ನಿನ್ನ ಏನೇ ಕೆಲ್ಸ ಇದು? ನಿನ್ಗೋಸ್ಕರ ಚಾಕ್ಲೇಟ್ ತಂದೆ ಈ ಬೇಬಿ. ಚಾಕ್ಲೇಟ್ಗಿಂತ ನೀನೇ ಸ್ವೀಟ್ ಆಗಿದ್ಯಾ. ಅಯ್ಯೋ ನಿನ್ನ, ಅರೆ ಅರೆ ಏನೋ ಮಾಡ್ತಾ ಇದ್ದೀನಿ ನೀನು. ಏಯ್ ತಬ್ಕೊಂತಿದ್ಯಲ್ಲ ಹುಡುಗಿನ. ಹಾ ಸಿಗಾಕೊಂಡ. ಕಾಲೇಜಿಗೆ ಬೇಗ ಬರೋದು ಇದಕ್ಕೇನಾ? ಮನೇಲಿ ಅಯ್ಯೋ ಪಾಪ, ಇಲ್ಲಿ ಬಂದ್ರೆ ಪ್ಲೇಯರು. ಓಯ್ ಹಾಯ್. ಹಾಯ್. ಸಂಜೆ ಎಷ್ಟೊತ್ಕೊಂದು ವಿಡಿಯೋ ಕಳಿಸ್ತೀನಿ, ನೋಡ್ಬಿಟ್ಟು ಕಾಲ್ ಮಾಡು. ಟೆನ್ಷನ್ ಏನ್ ಮಾಡ್ಕೋಬೇಡ, ಸರಿನಾ? ಸರಿ. ಹಲೋ. ಹಲೋ ಬೇಬಿ, ನನ್ನ ಕ್ಯಾಮ್ರಾ ವರ್ಕ್ ಇಷ್ಟ ಆಯ್ತಾ? ಒಂದು ಅಡ್ರೆಸ್ ಕಳಿಸ್ತೀನಿ, ಅಲ್ಲಿಗೆ ಬಾ. ಏನ್ ಭಯ ಪಡ್ಬೇಡ. ಹಾ ಸರಿ. ಸ್ಟ್ರೈಟ್ ಬಾ ಬಂಗಾರಿ. ನೀನ್ ರೈಟ್ ಸೈಡ್ಗೆ ಒಂದು ಬಿಲ್ಡಿಂಗ್ ಇದೆ, ಅಲ್ಲಿಗೆ ಬಾ. ಹಾ ಓಕೆ. ಹಾ ಕಾಮಾಗಿ ಗೇಟ್ ತೆಗೆದು ಒಳಗ್ ಬಾ. ಲೇಟ್ ಮಾಡಬೇಡ ಬೇಬಿ. ಲಿಫ್ಟ್ ಅಲ್ಲಿ ಬಾ. ಬಂದಿಯಾ? ಹಾ ಸರಿ ಬಂದೆ. ಲಿಫ್ಟ್ ಬಂತು ನೋಡು, ಅದನ್ನ ಹತ್ಕೊಂಡು ಸೆಕೆಂಡ್ ಫ್ಲೋರ್ಗೆ ಬಾ ಬೇಬಿ. ಟೆನ್ಷನ್ ಮಾಡ್ಕೋಬೇಡ ಬೇಬಿ. ಫ್ಲಾಟ್ ನಂಬರ್ನ ಕರೆಕ್ಟಾಗಿ ನೆನ್ಪಿಟ್ಕೋ. ಹಾ 207. ಸರಿ. ಕರೆಕ್ಟಾಗಿ ನೆನ್ಪಿಟ್ಕೋ. ಬೇರೆ ಫ್ಲಾಟ್ಗೆಲ್ಲ ಹೋಗ್ಬೇಕು ಹೋಗ್ಬೇಡ. ವಿಡಿಯೋ ಡಿಲೀಟ್ ಮಾಡ್ತೀಯಾ? ಕಳ್ಳಿ, ನಿನ್ಗೆಲ್ಲ ಗೊತ್ತು. ವಿಡಿಯೋನು ಡಿಲೀಟ್ ಮಾಡ್ತೀನಿ, ನಿನ್ನೂ ಡಿಲೀಟ್ ಮಾಡ್ತೀನಿ. ಟಚ್ ಮಾಡಿ ನೋಡ್ತೀನಿ. ನಿನ್ನ ವಿಡಿಯೋ ನಾನು ಡಿಲೀಟ್ ಮಾಡಲ್ಲ. ಡಿಲೀಟ್ ಮಾಡೋದೇನು ಬೇಡ ಬಿಡು.
ನಿನ್ಗೆ ಯಾವಾಗ ಬೇಕೋ ಅವಾಗ ಬರ್ತೀನಿ. ಐ ಲೈಕ್ ಯುವರ್ ಸೆಕ್ಸ್. ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಡಿಯರ್ ವರ್ಷ, ಹ್ಯಾಪಿ ಬರ್ಡೇ ಟು ಯು. ವೇಟ್ ಥ್ಯಾಂಕ್ ಯು. ಮಗ ಇವಳಿಗೆ ಇವತ್ತು ಪೂರ್ತಿ ಕುಡಿಸ್ಬಿಡ್ಬೇಕು. ಪೂರ್ತಿ ಕುಡಿಸ್ಬೇಕು ಅಷ್ಟೇ. ಪ್ಲೀಸ್ ಬೇಡ ಅಂದ್ರೆ ಕೇಳಲ್ಲ. ಬೇಡ ಪ್ಲೀಸ್, ಬೇಡ ತಗೋ ಸ್ವಲ್ಪ ಕುಡಿ 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 ಮೊದಲು. ನೀನ್ ಕುಡಿಯಲ್ಲ ಅಂದ್ರೆ ಹೇಗೆ ಹೇಳು? ಬೇಡ. ಏನ್ ಮಗ ಇವಳು? ನೀನ್ ಸರಿ ಬಿಡು, ನಾವು ಕುಡಿಯೋಣ. ಕುಡಿ ಅಂದ್ರೆ ಕುಡಿತಲ್ಲ ನೋಡು. ಹಾ, ನೆಕ್ಸ್ಟ್ ಮದ್ವೆನಾ? ಏನೋ ಮದ್ವೆನಾ? ನಾನೇನಕ್ಕೆ ಮಾಡ್ಕೋತೀನಿ? ನನ್ಗೇನು ಗೊತ್ತಿಲ್ವಾ? ನಮ್ದೆಲ್ಲ ಫಕ್ ಆ್ಯಂಡ್ ಫ್ಲೈ ಟೈಪ್. ಮದ್ವೆ ಎಲ್ಲ ಏನಕ್ಕೆ ನಮಗೆ? ಛೀ, ನೀನ್ ಬದ್ಲಾಗಲ್ಲ. ಲವ್ ಬಗ್ಗೆ ನಿನ್ನ ಒಪಿನಿಯನ್ ಏನು? ಲವ್ವಾ? ಚಿಕ್ಕ ವಯಸ್ಸಲ್ಲೇ ಲವ್ ಅಂತೇಳಿ ಎಲ್ಲ ಮಾಡ್ಬಿಟ್ಟು ಮನೆ ಹತ್ರ ಒಬ್ನು, ಕಾಲೇಜಲ್ಲಿ ಒಬ್ನು, ಬೆಸ್ಟ್ ಫ್ರೆಂಡ್ ಒಬ್ನು, ಬಾಯ್ ಫ್ರೆಂಡ್ ಒಬ್ನು, ಇಷ್ಟು ಹುಡುಗರನ್ನ ಸ್ಯಾಟಿಸ್ಫೈ ಮಾಡೋ ಹುಡುಗಿರು ಇರೋ ಈ ಜಮಾನದಲ್ಲಿ ಮತ್ತೆ ಅವ್ರನ್ನ ಲವ್ ಅಂತ ಹೇಗೆ ನಂಬೋದು? ನಾವೆಲ್ಲ ಒನ್ ನೈಟ್ ಸ್ಟ್ಯಾಂಡ್ ಅಷ್ಟೇ ಕಣೆ. ನನ್ನ ಕೂಡ ಹಾಗೆ ಹೇಳ್ತೀಯಾ? ಏಯ್, ನಿನ್ನ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೇನೆ ಕಣೆ, ನೀನ್ ಆಗಲ್ವೇ? ಐ ಲವ್ ಯು. ತುಂಬಾ ದಿನಗಳಿಂದ ಹೇಳೋಣ ಅನ್ಕೊಂಡೆ, ಆದ್ರೆ ನೀನ್ ಹೇಗ್ ರಿಯಾಕ್ಟ್ ಮಾಡ್ತೀಯೋ ಅಂತ ಹೇಳೋದಕ್ಕಾಗ್ಲಿಲ್ಲ. ನಿನಗೆ ಗೊತ್ತು ತಾನೆ ನನ್ನ ಎಂಜಾಯ್ಮೆಂಟಿಗೆ ಯಾರು ಅಡ್ಡ ಬರಬಾರ್ದು ಅಂತ. ಆ ಥರ ಲೈಫ್ ನನಗೆ ಪೂರ್ತಿ ಬೇಕು ಅಂತ. ಚಿಕ್ಕ ವಯಸ್ಸಿಂದ ಎಂಜಾಯ್ ಮಾಡೋಣ ಅಂದ್ಕೊಂಡ್ರೆ ಮನೇಲಿ ಅಮ್ಮ, ಹೊರಗಡೆ ದೊಡ್ಡಮ್ಮ. ಇವಾಗಷ್ಟೇ ಯಾರಿಗೂ ಭಯ ಪಡದೆ ಎಂಜಾಯ್ ಮಾಡೋ ದಿನಗಳು ಬರ್ತಿದೆ. ಮತ್ತೆ ಯಾರೋ ಹುಡುಗಿನ ಕರ್ಕೊಂಬಂದು ಅವಳನ್ನ ವೈಫ್ ಆಗೋ ಅಥವಾ ಲವರ್ ಆಗೋ ನನ್ನ ಲೈಫಲ್ಲಿ ತೊಗೊಂಡ್ರೆ ಎಂಜಾಯ್ಮೆಂಟಿಗೆ ಅಡ್ಡ ಬರಲ್ವಾ? ಆ ಥರ ಲೈಫ್ ನನಗೆ ಬೇಕಾಗಿಲ್ಲ. ಅದೆಲ್ಲ ಬೇಡ. ಹೇಳು, ಎಸ್ ಆರ್ ನೋ. ಆಗಲ್ಲ ಕಣೆ, ಅರ್ಥ ಮಾಡ್ಕೋ. ಮಗ ಏನೋ ಇವಳು? ಲೇ, ಅವಳು ತುಂಬಾ ವರ್ಷಗಳಿಂದ ಲವ್ ಮಾಡ್ತಾ ಇದ್ದಾಳೆ ಕಣೋ. 1 ಇಯರ್ ಹಿಂದೆ ನಾನು ಪ್ರಪೋಸ್ ಮಾಡಿದಾಗ ಹೇಳಿದ್ಲು ಕಣೋ. ಏನೋ ಮಗ, ನಿನ್ನ ಜೊತೆ ಸುತ್ತೋದು ತಿರ್ಗೋದಷ್ಟೇ. ಏಯ್, ನೀನ್ ಸುಮ್ಮನಿರೆ, ನಾನು ಮಾತಾಡ್ತೀನಿ. ಹೋಗು ಹೋಗು. ಎಲ್ಲ ಹಾಳಾಗೋಯ್ತು. ಏಯ್, ಹುಚ್ಚಿಡ್ದಿದ್ಯೇನ ನಿನಗೆ? ಏನ ಇದೆಲ್ಲ? ಹೋಗು ಪ್ಲೀಸ್. ನೀನ್ ಯಾರು ನನಗ್ ಗೊತ್ತಿಲ್ಲ, ನಾನ್ ಯಾರೋ ನಿನಗೂ ಗೊತ್ತಿಲ್ಲ. ನಿಂಗೂ ನಂಗೂ ಯಾವುದೇ ಐ ಲವ್ ಯು ಕಣೋ, ಪ್ಲೀಸ್ ಕಣೋ. I love you ಕಣೋ, I love you ಕಣೋ, love you. ಸಮಯವೆಲ್ಲ ನಂದೇ, ಕನಸು ನಿಂದು ನನಸು ಆಯ್ತು ಅಂದ ಎಂತ ಚಂದ. ಬರುವೆ ನಾನು ಮರೆಯ
ಸಮಯವೆಲ್ಲ ನಂದೇ ಕನಸು ನಿಂದು ನನಸು ಆಯ್ತು ಅಂದ ಎಂತ ಚಂದ ನೀನೇ ತಾನೇ ನನ್ನ ಜೀವನ ನಿಂಗೆ ತಾನೇ ಈ ಯೌವನ ಮನಸ್ಸೇ ನೋಡು ನಿಂಗೆ ಅರ್ಪಣ ಬರುವೆ ನಾನು ಮರೆಯ ಬೇಡ ಈ ಸಮಯವೆಲ್ಲ ನಂದೇ ಕನಸು ನಿಂದು ನನಸು ಆಯ್ತು ಅಂದ ನಿಂದೆಯಲ್ಲ ನನ್ನೆ ತಟ್ಟಿ ಎಬ್ಬಿಸಿದೆ ಅದರಂ ಮಧುರಂ ನಿನ್ನ ಜೊತೆಗೆ ನಾನು ಬರಲು ಬೇರೆ ಏನಿದೆ ಏನೋ ನಿನ್ನ ಜೊತೆ ಹೀಗೆ ಅರೆ ಏನಿದು ಬಂಧನ ಬರುವೆ ನಾನು ಮರೆಯ ಬೇಡ ಈ ಸಮಯವೆಲ್ಲ ನಂದೇ ಕನಸು ನಿಂದು ನನಸು ಆಯ್ತು ಅಂದ ಎಂತ ಚಂದ ಬರುವೆ ನಾನು ಮರೆಯ ಬೇಡ ಈ ಸಮಯವೆಲ್ಲ ನಂದೇ ಕನಸು ನಿಂದು ನನಸು ಆಯ್ತು ಅಂದ ನಿಂದೆಯಲ್ಲ ಸಾರಿ ಕಣೆ, ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ನನಗೆ ಲವ್ ಎಲ್ಲ ಸೆಟ್ ಆಗಲ್ಲ, ನಿನ್ನ ಮದುವೆ ಆಗೋಕ್ಕಾಗಲ್ಲ ಅನ್ಸುತ್ತೆ. ಈಗ ನಾವು ಹೇಗಿದ್ದೀವಿ, ಮ್ಯಾರೇಜ್ ಆದ್ಮೇಲೆ ಹಾಗೇ ಇರ್ಬೋದಲ್ಲ. ಆಗಲ್ಲ ಕಣೆ, ಅರ್ಥ ಮಾಡ್ಕೊ. ನಾನು ಚೆನ್ನಾಗಿಲ್ವಾ? ಚೆನ್ನಾಗಿಲ್ದೇನೆ ಇದೆಲ್ಲ ನಡೆಯುತ್ತೇನೆ. ಮತ್ತಿನ್ನೇನು? ನಿನಗೆ ಹೇಳೋದು ಅರ್ಥ ಆಗ್ತಿಲ್ಲ ಕಣೆ. ಸರಿ, ಮದ್ವೆ ಬೇಡ ಬಿಡು, ಹೀಗೆ ಇರೋಣ. ನೀನು ನಾನು ಲವ್ ಮಾಡ್ತೀವಿ ಅಷ್ಟೇ. ಬೇರೆ ಹುಡುಗಿ ಹತ್ರ ಕಣ್ಣೆತ್ತು ನೋಡ್ಬೇಡ. ನಾವಿಬ್ರು ಹ್ಯಾಪಿ ಆಗಿರೋಣ. ನಿನಗೆಲ್ಲ ನಾನೇ, ನನಗೆಲ್ಲ ನೀನೇ. ಐ ಆಮ್ ಇನ್ ಲವ್ ವಿತ್ ಯು. ಎರಡ್ ಮೂರ್ ದಿನ ಆಯ್ತು ಇವನು ಕಾಲ್ ಮಾಡ್ದೆ, ಏನಾಗಿದ್ಯೋ ಏನೋ. ಹಲೋ. ಹಲೋ ಅಲ್ಲ, ಅವರು ಕಾಲ್ ಮಾಡಿದ್ಯಾ? 3 days ಆಯ್ತು ಅವನ ಹತ್ರ ಮಾತಾಡ್ದೆ. ಅವನು ಎಲ್ಲೋ ಎಂಜಾಯ್ ಮಾಡ್ತಾ ಇದ್ದಾನೆ ಅನ್ಸುತ್ತೆ. ರಾಜನ್ ಮಗ ಅಲ್ವಾ? ಹಾ ಅವನು. ನೀವ್ ರಾಜ ಅಲ್ವಾ? ಹಂಗಲ್ಲ ಕಣೆ, ನಿನ್ನ ರಾಣಿ ಅಂತ ಅಂದೆ. ಒಂದ್ಸಲ ಮನೆಗ್ ಬನ್ನಿ, ಅವನು ಕಾಲ್ ಮಾಡಿ ಮಾತಾಡೋಣ. ಇವತ್ತೇನೆ ಮೊನ್ನೆಗಿಂತ ಚೆನ್ನಾಗಿ ಕಾಣ್ತಿದ್ಯಾ? ಹೌದಾ? ಮತ್ತೀಗ ಏನ್ ಮಾಡೋದು ಹೇಳು? ಮೊನ್ನೆ ಚೆನ್ನಾಗಿದ್ದಾಗ ಏನ್ ಮಾಡಿದೆ, ಇವತ್ತಿನ್ನೂ ಚೆನ್ನಾಗಿ ಕಾಣ್ತಿದ್ಯಲ್ಲ, ಇನ್ನೂ ಮಾಡೋಣ. ಆದ್ರೂ ಕಾಲೇಜಾಗವ್ರಿಗೂ ಅಲ್ಲೇ ಇದ್ದೆ. ಪ್ಯಾಕೇಜ್ ಇದೆಯಾ ನಿನ್ನ ಹತ್ರ? ನನ್ನ ಹತ್ರ ಯಾವಾಗಲೂ ಸ್ಟಾಕ್ಸ್ ಇದೆ ಕಣೆ.
ನೋಡು ನೋಡು ಅವನ್ನ ಹೆಂಗ್ ಬಿತ್ಕೊಂಡಿದ್ದಾನೆ ಅಂತ. ಡ್ಯಾಡಿ, ನೀವೇನು ಈ ಕಡೆ ಬಂದಿದ್ದೀರಾ? ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ನೀವೇನು ಡ್ಯಾಡಿ ಈ ಕಡೆ ಸಡನ್ ಆಗಿ? ನಿನ್ಗೋಸ್ಕರನೇ ಪ್ರತಿದಿನ ಎಷ್ಟೊತ್ತಿಗೆ ಎದ್ದಾಳ್ತೀಯ ಅಂತ. ಅಲ್ಲ ಅದು ಅಲ್ಲ ಡ್ಯಾಡಿ. ಸುಮ್ಮನಿರೋ, ಚಿಕ್ಕೋನಿದ್ದಾಗಿಂದ ನೋಡ್ತಾ ಇದ್ದೀನಿ. ಹೌದು, ನನ್ನ ಬಿಸ್ನೆಸ್ ಪಾರ್ಟ್ನರ್ ಮಗಳನ್ನ ಭೇಟಿಯಾಗು ಅಂತ ಹೇಳಿದ್ದೆ, ಭೇಟಿ ಆದ್ಯಾ? ಇಲ್ಲ ಡ್ಯಾಡಿ, ಇವತ್ತು ಮೀಟ್ ಮಾಡ್ತೀನಿ. ಭೇಟಿ ಮಾಡು, ಆದರೆ ಎಲ್ಲ ಹೆಣ್ಮಕ್ಳ ಜೊತೆ ನಡ್ಕೊಳ್ಳೋ ಥರ ಇವಳ ಜೊತೆನೂ ನಡ್ಕೋಬೇಡ, ಹುಷಾರು. ಇಲ್ಲ ಇಲ್ಲ ಡ್ಯಾಡಿ, ನಾನು ಹಂಗೆ ಮಾಡಲ್ಲ. ಹೇಯ್, ಪ್ರತಿ ತಂದೆ ತಾಯಿನೂ ತನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಅನ್ಕೋತಾರೆ. ಆದರೆ ನಮಗೆ ಅದೃಷ್ಟ ಇಲ್ಲ. ಏನು ಮಾಡೋದು, ಎಲ್ಲ ನಿನ್ನ ಕೈಯಲ್ಲೇ ಇದೆ. ಸರಿ, ಇನ್ನೇನು ಮತ್ತೆ ಹೊಡೋಣವಾ? ಸರಿ ರೀ, ಹುಷಾರು ಕಂದ. ಸರಿ ಅಮ್ಮ. ನೀನು ಚಬ್ಬಿ ಚಬ್ಬಿಯಾಗಿ ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿದ್ಯಾ ಅಂತ ಗೊತ್ತಾ? ನಿಜಾನಾ? ನಿಜ ಕಣೆ. ಸ್ಲಿಮ್ ಆಗಿದ್ರೆ ಚೆನ್ನಾಗಿರ್ತಾರೆ ಅಂತಾರಲ್ಲ. ಹಾಗೆ ಹೇಳೋರ್ಗ್ ಬುದ್ಧಿ ಇಲ್ಲ, ಅದಕ್ಕೆ ಹಾಗೆ ಹೇಳಿರ್ತಾರೆ. ನೀ ನೋಡಕ್ ತುಂಬಾ ಚೆನ್ನಾಗಿದ್ಯಾ. ಆ ಚಬ್ಬಿನೇ ಸೂಪರ್ ಕಣೆ. ಬಾ ತೋರಿಸ್ತೀನಿ. ಚಬ್ಬಿ ಚಬ್ಬಿಯಾಗಿರುತ್ತೆ, ಮಜಾ. ನಿಮ್ ಮನೆಯವರು ಯಾಕೆ ನಿನಗೆ ಹನಿ ಅಂತ ಹೆಸರಿಟ್ಟಿದ್ದಾರೆ ಗೊತ್ತಾ? ನಿನ್ ಲಿಪ್ಸು ತುಂಬಾ ಸ್ವೀಟ್ ಆಗಿದೆ, ಅದಕ್ಕೆ. ನಿಜವಾಗ್ಲೂ ಮೊನ್ನೆಗಿಂತ ಚೆನ್ನಾಗಿದ್ದೀನಾ? ಹೌದು ಕಣೆ, ಮುಂಚೆಗಿಂತ ಚೆನ್ನಾಗಿ ಕಾಣ್ತಿದ್ಯಾ. ಮೊನ್ನೆ ಎಫೆಕ್ಟ್ ಅನ್ಸುತ್ತೆ. ಲಾಸ್ಟ್ ಟೈಮ್ಗಿಂತ ಈ ಸಲ ತುಂಬಾ ಕಂಫರ್ಟ್ ಆಗಿತ್ತು. ಅಷ್ಟಕ್ಕೂ ನೀನು ಎಲ್ಲಿದ್ಯಾ? ಸ್ಟ್ರೈಟ್ ಆಗಿ ನೋಡು. ಐ ಲವ್ ಯು. ನಾವಿಲ್ಲಿ ಬಿಸ್ನೆಸ್ ಡೀಲ್ಗಂತ ಬಂದಿದೀವಿ ಅನ್ಕೊಂಡಿದ್ದೀನಿ. ಅದೆಲ್ಲ ನೀನು ನೋಡೋಕೆ ಮುಂಚೆ ನಿನ್ನ ನೋಡಿದೆ, ನನಗೆ ಅನ್ಸಿದ್ದು ಹೇಳಿದೆ. ಇವಾಗ ನೋಡಿ ಆವಾಗ್ಲೇ ಹೇಳ್ಬಿಡ್ತೀರಾ? ಅದೆಲ್ಲ ನನಗೆ ಗೊತ್ತಿಲ್ಲ, ಅನ್ಸಿದ್ದೆನ ಹೇಳಿದ್ದೀನಿ. ನನ್ ಬಗ್ಗೆ ಏನ್ ಗೊತ್ತು ಅಂತ ಹೇಳ್ತಿದ್ಯಾ? ಏನು ಗೊತ್ತಾಗಬೇಕು? ನೋಡಿದ ತಕ್ಷಣ ಮದುವೆ ಆಗ್ಬೇಕನ್ನಿಸ್ತು, ಹೇಳ್ಬಿಟ್ಟೆ. ನಾನು ಕೆಲವ್ರು ಹೇಳಿರೋದನ್ನ ಕೇಳಿದ್ದೀನಿ. ನೋಡಿದ ತಕ್ಷಣ ಇವಳ ಜೊತೆ ಜೀವನ ಪೂರ್ತಿ ಇರಬೇಕು ಅಂತ. ಆವಾಗ ಅವ್ರಿಗೆ ಏನು ಅನಿಸ್ತಿತ್ತೋ ಇವಾಗ ನನಗೂ ಅದೇ ಅನಿಸ್ತಿದೆ. ಮತ್ತೆ ನಮ್ ಬಿಸ್ನೆಸ್ ಬಗ್ಗೆ ಅದೆಲ್ಲ ಆಮೇಲೆ ನೋಡೋಣ. ಇವಾಗ ನಮ್ಮ ಕತೆ ಏನು ಹೇಳು?
ನನಗೆ ಸ್ವಲ್ಪ ಟೈಮ್ ಬೇಕು. ತಗೋ, ನೈಟ್ ಎಲ್ಲ ಯೋಚನೆ ಮಾಡು, ಆದರೆ ಮಾರ್ನಿಂಗ್ ಬಂದು ಎಸ್ ಹೇಳಬೇಕು. ಹಲೋ, ವೈಟಿಂಗ್ ಇಲ್ಲಿ. ಮಗ, ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ನಾನು ಒಂದು ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂದ್ಕೊಂಡಿರಲಿಲ್ಲ, ಆದರೆ ಮಾಡಿಬಿಟ್ಟೆ. ರಿತು ಅಂತ, ನಮ್ಮ ಡ್ಯಾಡಿ ಫ್ರೆಂಡ್ ಅವ್ರ ಮಗಳು, ನನ್ನ ಜೊತೆ ಬಿಸ್ನೆಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ಲು. ಯಾರ ಆ ಹುಡ್ಗಿ? ಏನಿದೆಲ್ಲ? ನಾನಿರುವಾಗ ನನ್ ಜೊತೆ ಇರ್ತೀನಂದಲ್ಲ, ಪ್ರೀತಿನೂ ಬೇಡ ಮದ್ವೆನೂ ಬೇಡ ಅಂತ ಹೇಳ್ದಲ್ಲ. ನೀನ್ ಸುಮ್ನಿರೋ. ನಾನು ಹಾಗೆ ಅಂದ್ಕೊಂಡೆ, ಬಟ್ ನೋಡಿದ ತಕ್ಷಣ ಲವ್ ಮಾಡ್ಬೇಕನ್ನಿಸ್ತು. ನಾನ್ ಹುಚ್ಚಿನೇ, ನಾನ್ ವೇಸ್ಟೇ. ನೀನ್ ಎಷ್ಟೇ ಹೇಳಿದ್ರು ಕೇಳಲ್ಲ. ಛೀ. ಲೇ, ಏನೋ ಇದು? ಈ ಹುಡುಗಿ ಜೊತೆ ಎಲ್ಲ ಆಗಿದೆ ಅಂತೀಯ, ಅವಳಿಗೆ ಹೋಗಿ ಪ್ರಪೋಸ್ ಮಾಡಿದ್ದೀನಿ ಅಂತೀಯ. ಏನೋ ಇದು ಕತೆ? ನನಗಿಷ್ಟ ಆಗ್ತಾ ಇಲ್ಲ. ನಾನು ಹೋಗ್ತೀನಿ, ನಿನಗಿಷ್ಟ ಬಂದಂಗೆ ಮಾಡ್ಕೊ. ಏನಾಯ್ತು? ಮಮ್ಮಿ ಫೋನ್ ಮಾಡ್ತಾ ಇದ್ದಾರೆ. ಸರಿ, ಏನಾದ್ರು ಮಾಡ್ಕೊ. ಅಮ್ಮ. ವರ್ಷ, ಏನಮ್ಮ ಬ್ಯುಸಿ ಇದೆಯಾ? ಹಾಂ, ಸರಿ ಸರಿ. ಹುಡುಗನ್ ಕರ್ಕೊಂಡು ಬಾ ಅಂದಿದ್ದೆ. ನಮ್ಮ ಕಡೆಯವರೆಲ್ಲ ನೋಡ್ಬೇಕಂತಿದಾರಮ್ಮ. ಯಾವಾಗ ಕರ್ಕೊಂಡು ಬರ್ತೀಯಾ? ಒಂದು ಫೋಟೋ ಆದರೂ ಕಳಿಸ್ಬೋದಲ್ವಾ? ಮತ್ತೆ ಮಾಡ್ತೀನಮ್ಮ. ಅಯ್ಯೋ, ಮತ್ತೆ ಕಾಲ್ ಮಾಡಿದ್ಲು. ಹಲೋ, ಚೆನ್ನಾಗಿದ್ದೀರಾ ನೀವು? ಅಯ್ಯೋ, ಇನ್ನೊಂದು ಸಾರಿ. ಹೇಗಿದ್ದೀರಾ ನಾನಿ ಅವರೇ? ಸಾಕಾ? ಸಾಕು, ನೀನಿದ್ರೆ ನಂಗೆ ಸಾಕು. ಗುರ್ತು ಸಿಕ್ತಾ? ಹಾ, ತುಂಬಾ. ಇವತ್ತು ನಾನಿನ ನೋಡ್ದಾಗ ನೀವೇ ನೆನ್ಪು ಬಂದ್ರಿ. ಸೇಮ್ ಪೀಸ್ ಅಲ್ವಾ? ಹೌದಾ? ಹಾ, ನನ್ಗೆ ನಾನಿ ಅಂದ್ರೆ ಇಷ್ಟ. ಮತ್ತೆ ನಾನು ನಾನಿ ಥರನೇ ಅಲ್ವಾ? ಅದಕ್ಕೆ ಅಲ್ವಾ ಇಷ್ಟ? ಅಬ್ಬಾ, ಇನ್ನೊಂದು ಸಾರಿ. ಅದಕ್ಕೆ ಅಲ್ವಾ ನಾನಿ ಅವ್ರೆ ನೀವಂದ್ರೆ ನನ್ಗೆ ಇಷ್ಟ. ನಿನ್ ಥರನೇ ನನ್ಗೆ ಹೆಂಡತಿ ಸಿಗ್ಬೇಕು, ನಿನ್ ಥರನೇ ಮಾತಾಡ್ತಿರ್ಬೇಕು, ನೀನು ಹಾಗೇನೆ ಇರಬೇಕು, ನೀನು ಹಾಗೇನೆ ನನ್ನ ಸಂತೋಷವಾಗಿ ನೋಡ್ಕೋಬೇಕು. ಅಂದ್ರೆ ಅಲ್ಲಿ ತನಕ ಅಷ್ಟೇನಾ? ನಾನು ಆಮೇಲೆ ಬಿಟ್ಬಿಡ್ತೀಯಾ? ಛೀ, ಎಂತ ಒಳ್ಳೆ ಹುಡುಗಿ ನೀನು. ನಿನ್ನ ಬಿಟ್ಟು ಹೋಗ್ತೀನ ಬಂಗಾರ ನಾನು? ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್ ಅಲ್ವಾ? ಕ್ಲೋಸ್ ಆಗಿ ಇರೋಣ. ಕ್ಲೋಸ್ ಆಗಿರೋದೇ ನಮ್ಮ ರಿಲೇಷನ್. ನೀನು ಹೂ ಅಂದರೆ ನಾನು ಈಗಲೂ ಕೂಡ ರೆಡಿ ನಿನ್ನ ಮದುವೆ ಆಗಕ್ಕೆ. ಹ್ಞೂ ಅಂತೀಯಾ ಇಲ್ಲ ಹ್ಞೂ ಅಂತೀಯಾ? ಓಯ್ ನಾನಿ ಅವ್ರೆ, ನಿಮ್ ಜೊತೆ ನಾನು ಕ್ಲೋಸ್ ಆಗೇ ಇರ್ಬೇಕು. ನಮ್ಗೆ ಇಷ್ಟ ಇರೋ ಹಾಗೆ. ಮದ್ವೆ ಒಂದೇ ಅಲ್ವಾ ನಮ್ಗೆ ಬೇರು. ನಿಜವಾಗ್ಲೂ? ಹಾ, ನಿಜವಾಗ್ಲೂ. ನೀನು ಯಾವಾಗ ಕ್ಲೋಸ್ ಆಗ್ತೀಯಾ? ಯಾವಾಗ ಬರಲಿ ವರ್ಕ್ ಫ್ರಮ್ ಹೋಮ್ಗೆ? ನಾನ್ ಹೇಳ್ತೀನಲ್ವಾ, ನಾನೇ ಬರ್ತೀನಿ ನಿಮ್ ಹೋಮ್ಗೆ, ನಿಮ್ ವರ್ಕ್ ಫ್ರಮ್ ಹೋಮ್ಗೆ. ನಿಜನಾ? ಹಾ, ನಿಜಾನೇ. ಬಾಯ್, ನಾನು ಮತ್ತೆ ಮಾಡ್ತೀನಿ. ಬಾಯ್. ನಾನು ಮತ್ತೆ ಮಾಡ್ತೀನಿ. ಸರಿ, ಓಕೆ, ಬಾಯ್. ಏನೋ ಟೈಮ್ ಪಾಸಿಗೆ ಇಟ್ಕೊಂಡ್ರೆ ಏನೋ ರಿಯಲ್ ಆಗಿ ಕನೆಕ್ಟ್ ಆಗೋಯ್ತು.
ಮದುವೆ ಆಗಿದ್ರು ಮಾತೇನು ಅದು ಅವಳಿಗಿರಬೇಕು. ಇಬ್ರಿಗೂ ಮೋಸ ಮಾಡೋದಾ? ನಾನಿದಿರಲಿಲ್ಲ. ಬೇಡಪ್ಪ ಅಮ್ಮ. ಏಯ್ ಹೊರಗೆ ಬಾ. ವಿಜ್ಜು ಬೇಡ ಕಣೋ. ಲೇ ಕಿತ್ತೋದವಳೆ, ನನಗೆ ಗೊತ್ತು ಕಣ ನೀನಿಂತ ಮೋಸಗಾತಿ ಅಂತ. ನಮ್ಮಣ್ಣ ಅವಾಗ್ಲೇ ಹೇಳಿದ್ದ. ಆರಾಮಾಗಿರೋ. ಏಯ್ ಸುಮ್ನಿರಣ. ವಿಜ್ಜು ಹಂಗಲ್ಲ ಕಣೋ, ಪ್ಲೀಸ್ ಕಣೋ, ನಾನ್ ಹೇಳೋದ್ ಕೇಳೋ ಪ್ಲೀಸ್. ವಿಜ್ಜು ಅಮ್ಮ. ವರ್ಷ ಏನಾಯ್ತಮ್ಮ? ಯಾಕೆ ಕಳ್ತಿದ್ಯಾ? ಏನು ಇಲ್ಲ ಅಮ್ಮ. ಸಡನ್ ಆಗಿ ನೀನ್ ನೋಡಿದ್ನಲ್ಲ, ಅಳು ಬಂತು. ಹುಚ್ಚು ಹುಡ್ಗಿ, ನಡಿ. ದಿನ ಆಫೀಸು ಅಂತ ಸುತ್ತಾಡ್ತಿರ್ತೀಯ. ಏನ್ ತಿಂತಿದ್ಯೋ ಏನೋ, ನೋಡು ಎಷ್ಟು ಸಣ್ಣ ಆಗಿದ್ಯಾ. ತಿಂತಿದ್ದೀನಮ್ಮ, ಆದ್ರೆ ಸ್ವಲ್ಪ ಡಯಟಿಂಗ್ ಮಾಡ್ತಿದ್ದೀನಿ. ಏನ್ ಡಯಟಿಂಗೋ ಏನೋ, ನಮ್ಮ ಪದ್ಧತಿಗಳೇ ಚೆನ್ನಾಗಿರ್ತಾವಮ್ಮ. ಅಯ್ಯೋ ಅಮ್ಮ, ಸಿಟಿನಲ್ಲಿ ಇದೇ ಫ್ಯಾಷನ್. ಫ್ಯಾಷನ್ ಎಲ್ಲ ನಮಗ್ ಬೇಡಮ್ಮ, ನಮ್ಮ ಪದ್ಧತಿನೇ ಚೆನ್ನಾಗಿರುತ್ತೆ. ತಿನ್ನಮ್ಮ. ಹಾ ಸರಿ, ಮತ್ತೆ ಆ ಹುಡುಗನೊಂದ್ಸಲ ಬರಕ್ ಹೇಳಮ್ಮ, ಮಾತಾಡ್ತೀನಿ. ಹಾ ಅಮ್ಮ, ಅವನ್ ಜಾಬ್ ಆಫರ್ ಮೇಲೆ ಫಾರಿನ್ಗೆ ಹೋಗಿದ್ದಾನೆ. ಹಾ ಫೋನ್ ಮಾಡ್ಬೋದಲ್ಲ? ಫೋನ್ ಕೂಡ ಸಿಗೋದಿಲ್ಲ ಅಲ್ಲಿ, ಅವನೇ ಫೋನ್ ಮಾಡ್ಬೇಕು. ಅಯ್ಯೋ, ಅವನಿಲ್ದಾಗ ಬಂದ್ನಾ? ಸರಿ ಪರವಾಗಿಲ್ಲ ಬಿಡು, ಅವನ್ ಬಂದ್ಮೇಲೆ ನೀವಿಬ್ರು ಕೂಡಿ ಮನೆಗ್ ಬನ್ನಿ, ಸರಿನಾ? ಸಾಕಮ್ಮ, ಬೇಡ. ಅಯ್ಯೋ, ಇದೊಂದ್ ಚೂರ್ ತಿನ್ನೆ. ಇನ್ಯಾರು ಬಂದರು ಸರಿಯೇ, ನಾನೇ ಹೋಗಿ ಬಿಡುವೇನೆ.
ಏನಾಯ್ತು? ಕಾಲ್ ಮಾಡಿದ್ರೆ ಕಾಲ್ ತೆಗಿತಾ ಇಲ್ಲ, ಆಫೀಸಲ್ಲಿ ಚೆಕ್ ಮಾಡಿದ್ರೆ ರಿಸೈನ್ ಮಾಡಿದ್ಯಾ ಅಂತೆ. ಹೌದು, ಎಲ್ಲ ಮುಗೀತಲ್ಲ. ಏನಾಯ್ತು? ಮೋಸ ಹೋದ್ನಲ್ಲ. ಅವಳು ಪ್ರಪೋಸ್ ಮಾತ್ರ ಮಾಡಿದ್ದು, ಅವನು ಒಪ್ಕೊಂಡಿಲ್ಲ ತಾನೆ. ನಾನು ಮಾತಾಡ್ತೀನಿ ಬಾ. ಲೈ ಎದ್ದಳೋ. ನೋಡವಳನ್ನ, ಹುಚ್ಚಿ ಕಣ ಅವಳು. ನಿನಗೋಸ್ಕರ ಹೈದರಾಬಾದಿಗೆ ಬಂದು ಜಾಬ್ ಮಾಡ್ತಿದ್ದಾಳೆ. ನಿನ್ ಮೇಲಿರೋ ಪ್ರೀತಿಗೋಸ್ಕರ ಈ ಫ್ಲಾಟಿಗೆ ಬಂದಿರೋದು. ನೀನು ಈ ಥರ ಮಾತಾಡಿದ್ ನೋಡಿ ಹೋಗಿ ಜಾಬಿಗೆ ರಿಸೈನ್ ಮಾಡಿದ್ದಾಳೆ. ಹೋ, ನೀವೆಲ್ಲ ಡಿಸ್ಕಸ್ ಮಾಡ್ತಿದ್ದೀರಾ? ನಾನು ಆಮೇಲೆ ಬರ್ತೀನಿ. ಏ ರೀತು, ಹಾ ಬಾ ಕುತ್ಕೋ, ನಾವು ಮಾತಾಡೋಣ. ಹೇಯ್ ನಿಂತ್ಕೋ. ತಗೋ. ಬೇಡ. ನೀವು ಹೆಂಗಸರೆಲ್ಲ ಯಾವಾಗಲೂ ಹೀಗೆನಾ? ಜೆನ್ಯೂನ್ ಆಗಿರೋ ಹುಡುಗರೆಲ್ಲ ಇಷ್ಟ ಆಗಲ್ಲಲ್ವಾ? ಅದಕ್ಕೆ ಮೊನ್ನೆ ನಿನ್ನ ಜೊತೆ ಮಲ್ಕೊಂಡು ಇವತ್ತು ಅವಳು ಫ್ಲ್ಯಾಟಿಗೆ ಬಂದಿದ್ದಾಳೆ, ಅವಳ ಜೊತೆ ಮಲ್ಗ್ತಾನೆ. ನೋಡು, ನಿನ್ಗೆ ಅರ್ಥ ಆಗ್ತಿದ್ಯಾ? ನಮ್ಮ ಅಮ್ಮಂಗೆ ನಾನು ಕರ್ಕೊಂಡ್ ಬರ್ತೀನಂದೆ, ಮದ್ವೆ ಮಾಡ್ಕೊಂತೀನಿ ಅಂದೆ. ಇವಾಗ ಅವ್ರ ಹತ್ರ ಏನ್ ಹೇಳಿ? ನಾನು ಈಗಲೂ ಕೂಡ ನಿನ್ನೆ ಲವ್ ಮಾಡ್ತಾ ಇದ್ದೀನಿ ಕಣೆ. ಅವನ ಥರ ಅಲ್ಲ, ನಾನು ಜೆನ್ಯೂನ್ ಆಗಿ ಮಾಡ್ತಾ ಇದ್ದೀನಿ. ಅದಕ್ಕೆ ನೀನು ಎಲ್ಲಿ ದಾರಿ ತಪ್ಪೆ ಅಂತ ನೀನು ಹಿಂದಿಂದೇನೆ ಓಡಾಡ್ತಾ ಇದ್ದೀನಿ. ಛೇ, ನಿನಗೆ ನನ್ನ ವ್ಯಾಲ್ಯೂ ಗೊತ್ತಾಗಲ್ಲ. ಬಟ್ ಐ ಆಮ್ ಸ್ಟಿಲ್ ಇನ್ ಲವ್ ವಿತ್ ಯು. ಸರಿ, ಯೋಚನೆ ಮಾಡ್ತೀನಿ. ಸರಿ. ಏನಾಯ್ತು ವರ್ಷ? ನಿಂದೆ ಕಣೋ ಟ್ರೂ ಲವ್. ನಾನಂದ್ರೆ ತುಂಬಾ ಇಷ್ಟ ತಾನೆ. ನೀ ನನ್ನ ಏಜ್ ಆಗಿದ್ದಿದ್ರೆ ನಿಜವಾಗ್ಲೂ ಮದ್ವೆ ಆಗ್ತಿದ್ದೆ. ಐ ಲವ್ ಯು ಕಣೋ. ಗುಡ್ ಮಾರ್ನಿಂಗ್. ಹೋಗು. ಎಲ್ಲ ನಿನ್ನಿಂದನೇ ನನ್ನ ಲೈಫ್ ಎಲ್ಲ ಸ್ಪಾಯ್ಲ್ ಆಗ್ತಿರೋದು. ನನ್ನ ಯೂಸ್ ಮಾಡ್ಕೊಂಡಿದ್ಯಾ? ಈಗ ಅವನು ಪಿಕ್ಸ್ ತೋರಿಸಿ ಅವನ ಜೊತೆ ಮಲ್ಕೋ ಅಂತಿದ್ದಾನೆ. ಅವನ್ಗ ಫೋಟೋಸ್ ಹೇಗೋಯ್ತು? ಏಯ್, ಏನ್ ಕೇಳಕ್ಕೆ ಹೋಗಿದ್ದೆ? ನಾನು ಹೇಳಿದ್ದೆ ತಾನೆ ನಾನು ನಿನ್ನ ಜೊತೆಲಿ ಇರೋಣ ಅಂತ. ನನ್ನ ಹತ್ರ ಎಲ್ಲ ಅನ್ಬಿಟ್ಟು ಅವಳ ಹತ್ರ ಲವ್ ಅನ್ಬಿಟ್ಟು, ಛೀ, ನನ್ಗಾಗ್ಬೇಕಾಗಿದ್ದೆ. ಈಗ ನಾನು ಅವನ ಹತ್ರ ಮಲ್ಕೋಬೇಕಾ? ನಿನಗೆ ಹೇಳಿದ್ರು ಅರ್ಥ ಆಗಲ್ಲ. ಹೌದು, ನಾನು ಹುಚ್ಚಿನೇ, ಅರ್ಥ ಮಾಡ್ಕೊಳಲ್ಲ. ಆದ್ರೆ ಹೇಳು ಹೇಳು. ಏಯ್, ಫಸ್ಟ್ ಅವ್ನು ಕಾಲ್ ಮಾಡ್ತೀನಿ ಇರು. ಇಬ್ರು ಸೇರಿ ನನ್ನ ಲೈಫ್ನ ಹಾಳ್ ಮಾಡ್ಬಿಟ್ರಿ. ಹಲೋ ಹಲೋ, ಎಲ್ಲಿದ್ಯೋ? ಏನಾಯ್ತು? ಏನೂ ಆಗಿಲ್ಲ, ಒಂದ್ ನಿಮಿಷ ಮನೆಗೆ ಬಾ. ಹಾ ಸರಿ. ಹಾ, ಇವಾಗ ಗೊತ್ತಾಗುತ್ತೆ. ಏನ್ ಹೇಳ್ದೆ ಅವಳಿಗೆ? ಓ, ಅದ್ರ ಬಗ್ಗೆನಾ? ಅದಕ್ಕೆ ಕರೆದಿದ್ದು. ಅವಳಿಗೆ ಏನ್ ಹೇಳ್ದೆ ಫಸ್ಟ್ ಹೇಳು. ನಾನೇನಂದೆ? ನಿನ್ ಜೊತೆ ಹೇಗಿದ್ದಾಳೋ ನನ್ನ ಜೊತೆನ ಹಾಗೆ ಇದ್ದಾಳೆ.
ಆದರೆ ನೀನು ಅವಳು ಲವ್ ಮಾಡ್ತಿಲ್ವಲ್ಲ? ನಾನು ಲವ್ ಮಾಡ್ತಿಲ್ಲ ಅಂತ ನಿನಗೆ ಹೇಳಿದ್ನಾ? ಅದಕ್ಕೆ ನಾನು ಇನ್ನೊಂದು ಹುಡುಗಿ ಜೊತೆ ಮಲ್ಕೊಂಡೆ. ಅಯ್ಯೋ ನಿನ್ನ ನನ್ನ ಮಗನೇ. ಹೇ ನಿಲ್ಸ್ರೋ, ಯಾಕೆ ಮಾಡ್ತಿದ್ದೀರಾ? ನಿಲ್ಸ್ರೋ, ಏನ್ ಮಾಡ್ತಿದ್ದೀರಾ? ಸುಮ್ಮನೆ ನಿಂತ್ಕೋ. ನಿಂತ್ಕೋ. ಅವ್ನಿಗೇನಾಯ್ತು ನೋಡು. ಏನಾಯ್ತು? ಏನಾಯ್ತು? ಏಯ್ ಮಗ, ಏಯ್ ಹೇಳೋ, ಏನಾಯ್ತು? ಏಯ್ ಏನಾಯ್ತು? ಏನೇ ಮಾಡಿದೆ ನೀನು? ಹೇಗೆ ಸತ್ತೋದ ಅವನು? ಮಗ ಎದ್ದೇಳೋ, ಮಗ ಮಗ ಎದ್ದೇಳೋ. ಓಕೆ ಸರಿ, ನೀನ್ ಅಳ್ಬೇಡ, ನಾನ್ ನೋಡ್ಕೋತೀನಿ. ನೀನ್ ಅಳ್ಬೇಡ್ವೆ, ಅಳ್ಬೇಡ್ವೆ, ಏನಾಗಲ್ಲ, ಅಳ್ಬೇಡ, ನಾನ್ ನೋಡ್ಕೋತೀನಿ. ಈ ಟೈಮಲ್ಲಿ ಯಾರೇ? ಬೇಡ, ಹೋಗ್ಬೇಡ. ಈ ಟೈಮಲ್ಲಿ ಯಾರು? ಬೇಡ, ನಾನ್ ನೋಡ್ಕೋತೀನಿ. ಏನ್ ಮಾಡ್ಬೇಕು? ಏಯ್ ತಡಿ, ಫಸ್ಟ್ ಇವನ್ನ ತಗೊಂಡು ಹೋಗ್ಬೇಕು. ಕಾಲಿಡಿ. ಬೇಗ ತಗೊಂಬ, ಬೇಗ ತಗೊಂಬ. ನಾನು ಹೇಳಿದ್ದಾನೆ ನೋಡ್ಕೋತೀನಿ ಅಂತ. ನಾನು ನೋಡ್ಕೋತೀನಿ, ನೀನ್ ಇಲ್ಲೇ ಇರು. ಉಶ್ ಕಿರ್ಚ್ಬೇಡ, ನಾನು ನೋಡ್ಕೋತೀನಿ, ನೀನ್ ಇಲ್ಲೇ ಇರು. ಜೂನ್ ಬಂದ. ಒಳಗಡೆ ಏನ್ ನಡೀತಿದೆ? ಏನು ಇಲ್ವಲ್ಲ. ನನಗೇನೇನೋ ಸೌಂಡ್ ಕೇಳಿಸ್ತಾ ಇದೆ. ಏ ಬಾರೋ, ಈಗಷ್ಟೇ ನಾನು ಅವಳು ಒಂದು ರೌಂಡ್ ಹಾಕೊಂಡ್ವಿ. ನಿನ್ನ ಮಧ್ಯದಲ್ಲಿ ಹಾಕೊಂಡು ಇನ್ನೊಂದು ರೌಂಡ್ ಹಾಕೊಂತೀವಿ. ನಾನು ಯಾರು ಅಂತ ಗೊತ್ತಾ? ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಗೊತ್ತಿದ್ದೆ ಮಾತಾಡ್ತಿದ್ಯಾನೋ? ಯಾಕೆ ನಿಮ್ಮ ಅಪ್ಪನ ಹೆಸರು ನಿನ್ಗೆ ಗೊತ್ತಿಲ್ವಾ? ಈ ಪೊಲೀಸ್ ಅವನೇನೋ ಇವಾಗ ಬಂದ, ಇವಳೇನೋ ಅಳ್ತಾವಳೆ. ಸಿಗಾಕೋತೀವ ಹೇಗೆ? ಈಗೇನು ಮಾಡೋದು? ಏನಾಯ್ತು? ಏನಾಯ್ತು? ಯಾರು ಬಂದಿರೋದು? ಖಂಡಿತ ಒಳಗಡೆ ಏನೋ ನಡೀತಾ ಇದೆ. ಸಿಕ್ಕಾಕೋತಾರೆ. ಇರು ಇರು, ಒಂದು ನಿಮಿಷ. ಬಾ ತಗೋ, ಕುಡಿ. ಏನೋ ಮಾಡ್ಬೇಕು. ಹೇಳು, ಏನ್ ಮಾಡೋದು ಇವಾಗ? ಹೇಳು. ಮೊದ್ಲಿ ಬಡಿನ ಇಲ್ಲಿಂದ ಆಚೆ ತಗೊಂಡೋಗ್ಬೇಕು, ಇಲ್ಲಾಂದ್ರೆ ಕಂಪಲ್ಸರಿ ಸಿಗಾಕೋತೀವಿ. ಏನ್ ಮಾಡ್ಬೇಕು? ಆಮೇಲೆ ಆಮೇಲೆ ಏನ್ ಮಾಡೋದು ಹೇಳು? ಹೇಗೆ ಎತ್ಕೊಂಡು ಹೋಗೋದು? ಫಸ್ಟ್ ನಾನು ಹೊರಗೆ ಹೋಗಿ ಯಾರಾದ್ರೂ ಇದಾರ ನೋಡ್ಕೊಂಡ್ಬರ್ತೀನಿ. ಅಯ್ಯೋ ದೇವ್ರೆ, ಇವನಿನ್ನೂ ಇಲ್ಲೇ ಇದಾನ. ಏನಾಯ್ತು? ಆ ಪೊಲೀಸ್ ಅವನು ಇನ್ನೂ ಅಲ್ಲೇ ಇದ್ದಾನೆ.
ಇವಾಗ ಹೇಗೆ ಇವಾಗ ಹೇಗ್ ಮಾಡೋದು? ಇವಾಗ ಇವನ್ನ ತೊಗೊಂಡೋದ್ರೆ ಕನ್ಫರ್ಮ್ ಸೇವ್ ಆಗ್ತೀವಿ. ಏನು ಮಾಡಬೇಕು? ಒಂದು ಕೆಲಸ ಮಾಡೋಣ, ಬಾಡಿನ ಸಪ್ರೇಟ್ ಪೀಸ್ ಮಾಡಾಕಿ ತೊಗೊಂಡೋಣ. ಯಾರ್ ಮಾಡ್ಬೇಕು? ನಾವೇ ಮಾಡಬೇಕು, ಇಲ್ಲಾಂದ್ರೆ ಸೇವ್ ಹಾಕೋತೀವಿ. ಬೇಡ 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 ಎದ್ದೇಳು. ಪ್ಲೀಸ್. ಏನ್ ಸಿಗುತ್ತೆ ನೋಡೋಣ. ಬೇಡ. ಇದರಲ್ಲಿ ಅಲ್ಲಿ ಕತ್ತಿ ಇದೆ ನೋಡು. ಇದ್ರಲ್ಲಿ ಆಗ್ತಿಲ್ಲ, ಅಲ್ಲೇನ ಸಿಗುತ್ತಾ ನೋಡು. ಹಾ ತಗೊಂಡ್ ಬರ್ತೀನಿ. ನಾನ್ ತಗೊಂಡ್ ಬರ್ತೀನಿ. ಏ ಜಲ್ದಿ ಬಾ. ಬರ್ತಿದ್ದೀನಿ. ಕೊಡು. ಆ ಮಿಕ್ಸಿ ತಗೊಂಬಾ. ಬರ್ತೀನಿ. ಏನ್ ಮಾಡ್ತಾನಪ್ಪ ಇವನು? ಏಯ್, ಯಾರಾದ್ರೂ ಬಂದ್ರೆ ಸಿಗಾಕೋತೀವಿ. ಅಲ್ಲಿ ಬಟ್ಟೆ ತಗೊಂಡು ಹೊರ್ಸು. ಹಾ ಸರಿ. ಎಲ್ಲ ಆಗಿದೆ. ನಾನು ಹೋಗಿ ಯಾರಾದ್ರೂ ಇದ್ದಾರ ನೋಡ್ಕೊಬರ್ತೀನಿ. ಅವಾಗ ಬ್ಯಾಗ್ ತಗೊಂಡು ಹೋಗೋಣ. ಅಲ್ಲಿವರೆಗೂ ನೀನು ಇಲ್ಲೇ ಇರು. ಸರ್, ಇವಾಗ್ಲಾ? ಸರಿ ಸರ್. ಲೇ, ಹೋದ. ಆಚೆ ಯಾರು ಇಲ್ಲ, ಅವನು ಹೋದ. ನಾವು ಬ್ಯಾಗ್ಸ್ ತಗೊಂಡು ಹೋಗೋಣ, ನಡಿ ಬೇಗ ಬಾ. ಏನ ಈ ರಕ್ತನೆಲ್ಲ ಒರೆಸಿ ಹಾಗೆ ಬಿಟ್ಟಿದ್ಯಾ? ಅಯ್ಯೋ ಹೋಗ್ಲಿ ಸರಿ ಬಾ. ಹಂಗೆ ಇರ್ಲಿ. ವಾಚ್ಮ್ಯಾನ್ ಇಲ್ಬಾ. ಸರ್, ಮೇಲ್ಗಡೆ 207 ಫ್ಲಾಟ್ ಅವರು ಯಾವಾಗ ಎಲ್ಲಿಗೆ ಹೋದ್ರು ನನಗೆ ಫೋನ್ ಮಾಡಬೇಕು. ನನಗಷ್ಟು ಟೈಮ್ ಎಲ್ಲಿದೆ ಸರ್? ಲೇ, ನಾನು ಪೊಲೀಸನ್ನು ಕಣ. ನನಗೇನು ಗೊತ್ತಾಗುತ್ತೆ ಸರ್, ನಂಗೆ ಬೇರೆ ಕೆಲಸ ಇರುತ್ತೆ ಸರ್. ಇವಾಗ ಓಕೆನಾ? ಸರ್ ಪಕ್ಕ ಹೇಳ್ತೀನಿ ಸರ್. ಸರ್,
ಬರ್ತಾ ಇದ್ದೀನಲ್ಲ ಸರ್. ಆಯಿತು ಸರ್. ಯಾರಾದರೂ ಬರ್ತಾರೇನೋ, ನಾವು ಸಿಗಾಕೋತೀವಿ ಅನ್ಸುತ್ತೆ. ಲಿಫ್ಟ್ ಏನು ಇಷ್ಟೊತ್ತಾದರೂ ಬರ್ತಿಲ್ಲ. ಹಾಂ ಹೇಳೋ. ಸರ್ ಈಗ ತಾನೇ ಹೋದ್ರು ಸರ್, ನನ್ನ ಮುಂದೆ ಹೋದ್ರು ಸರ್, ಕಾರ್ಲು ಹೋದ್ರು ಸರ್. ಏನು? ಹೌದು ಸರ್, ಈಗ ತಾನೇ ಹೊರಗಡೆ ಹೋದ್ರು, ನನ್ನ ಮುಂದೆ ಹೋದ್ರು ಸರ್. ಕೆಳಗಡೆ ಹೇಗೆ ಬಂದರು? ಜಸ್ಟ್ ಹೋದ್ರು ಸರ್. ಸರಿ, ಓಕೆ. ಲಿಫ್ಟ್ ಯಾಕೆ ಇನ್ನೂ ಬರ್ತಿಲ್ಲ? ಸಿಗಾಕೋತೀವಿ ಯಾರಾದರೂ ಬಂದರೆ. ಲಿಫ್ಟ್ ಏನು ಇನ್ನೂ ಬರ್ತಿಲ್ಲ? ನೋಡ್ಕೊ, ನಡಿ ನಡಿ. ಫಾಸ್ಟ್. ನೀನು ಇಲ್ಲೇ ಇರು, ನಾನು ಬರ್ತೀನಿ. ಬೇಗ ಬೇಗ.
ಆ ಸಲ್ಕೆ ತೊಂಬ ಹೋಗು. ಹಾ ತಗೊಂಡ್ ಬರ್ತೀನಿ. Come fast. Believe me, I'm sorry, baby. I will stay with you.
ಏನಾಯ್ತು 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 ನೋ ನೀನ್ ನನ್ನೇ ಆಗಿದ್ರೆ ನಿಜವಾಗ್ಲೂ ನಾನ್ ನಿನ್ನೆ ಮದ್ವೆ ಆಗ್ತಿದ್ದೆ. ಐ ಲವ್ ಯು ಕಣೋ ಕಣೋ. ಗುಡ್ ಮಾರ್ನಿಂಗ್. ಹೋಗು. ಸಾರಿ ಪ್ಲೀಸ್, ನನ್ನ ಬೇಡ ಅಂತ ಹೇಳ್ಬೇಡ ಪ್ಲೀಸ್. ಐ ಲವ್ ಯು. ನಾನು ಬೇರೆಯವ್ರ ತರ ಮೋಸ ಮಾಡೋದಿಲ್ಲ. ನನ್ನ ನಂಬು ಪ್ಲೀಸ್. ಐ ಆಮ್ ಟ್ರೂಲಿ ಲವಿಂಗ್ ಯು. ನನಗ್ ಕೂಡ ಗೊತ್ತು ನೀನ್ ನನ್ನ ಲವ್ ಮಾಡ್ತಾ ಇದೀಯ ಅಂತ. ಹೌದು ಕಣೋ, ಇಷ್ಟನೇ. ಆದ್ರೆ ಏಜ್ ಒಂದೇ ತಾನೇ ಪ್ರಾಬ್ಲಮ್. ನಾವಿಲ್ಲಿಂದ ಎಲ್ಲಾದ್ರೂ ದೂರ ಹೋಗ್ಬಿಡೋಣ. ನೀನ್ ಯೋಚನೆ ಮಾಡು ಒಂದ್ಸಲ. ನಾನು ಪ್ಲಾನ್ ಮಾಡ್ತೀನಿ. ಇವತ್ ರಾತ್ರಿ ನನಗೆ ಹೇಳು. ಹಲೋ, ನಾನು ನಕ್ಷತ್ರ ಬಂಗಾರ. ವರ್ಕ್ ಫ್ರಮ್ ಹೋಮ್ ಬರ್ತಿದ್ದೀನಿ. ನಿಂಗೆ ಇಷ್ಟ ಆಗಿರೋ ಬ್ಲ್ಯಾಕ್ ಸ್ಯಾರಿನಲ್ಲಿ ಬರ್ತಿದ್ದೀನಿ. ರೆಡಿನಾ? ತಗೊಂಡ್ ಬಂದಿದ್ಯಾ? ಏನಾಯ್ತು ಸೈಲೆಂಟಾಗಿ ಕೂತಿದ್ಯಾ? ತಗೋ. ಒಂದ್ಸಲ ನಿನ್ ಫೋನ್ ನೋಡು. ಓ, ನನ್ನ ತಂಗಿ ಕಾಲ್ ಮಾಡಿದ್ಲಾ? ಒಂದ್ಸಲ ರೆಕಾರ್ಡಿಂಗ್ ಕೇಳು. ಹಲೋ, ನಾನು ನಕ್ಷತ್ರ ಬಂಗಾರ. ವರ್ಕ್ ಫ್ರಮ್ ಹೋಮ್ ಬರ್ತಿದ್ದೀನಿ. ನೀವೆಲ್ಲ ಇಷ್ಟ ಕಣ್ರೋ. ಪ್ರೀತಿ ಪ್ರೀತಿ ಅಂತಂತೀರಾ, ಪಕ್ಕದಲ್ಲಿ ಮಲ್ಕೊಳ್ಳೋವರ್ಗು ಅಷ್ಟೇ. ಎಲ್ಲ ಮುಗಿದ್ಮೇಲೆ ಇನ್ನೊಂದು ಹುಡುಗಿ ಬೇಕು, ಮತ್ತೆ ಅವಳ ಪ್ರೀತಿ ಬೇಕು, ಆಮೇಲೆ ಅವಳ ಪಕ್ಕದಲ್ಲೇ ಮಲ್ಕೋಬೇಕು. ಇದೇ ಅಲ್ವಾ ಟ್ರೆಂಡ್ ಇವಾಗ? ಯಾಕೆ ತುಂಬಾ ಆಡ್ತಿದ್ಯಾ ನೀನು? ಅವನ ಜೊತೆ ಮಲಗಿಲ್ವಾ? ಹಾಗೆ ನಾನು ಕೂಡ ಅವಳ ಜೊತೆ ಮಲ್ಕೋಬೇಕು ಅಂತ ಅನ್ಕೊಂಡೆ. ಇಬ್ರದ್ದು ಸರಿ ಹೋಯ್ತಲ್ಲ. ಮತ್ತೆ ಅವನು ಬರಲ್ಲ. ಇನ್ಮೇಲೆ ನನ್ನ ಜೊತೆನೆ ಮಲ್ಕೋ. ಛೀ, ನೀನ್ ಈ ತರ ಚೀಪ್ ಕ್ಯಾರೆಕ್ಟರ್ ಅನ್ಕೊಂಡಿರ್ಲಿಲ್ಲ. ಹುಚ್ಚಿ ಕಣೆ ನೀನು. ಮೊದಲೇ ನಾನು ನಿನಗೆ ಪ್ರಪೋಸ್ ಮಾಡಿದ್ದೆ ಕಣೆ. ಆವಾಗಲೇ ನೀನು ಒಪ್ಕೊಂಡಿದ್ರೆ ಇಷ್ಟೊತ್ತಿಗೆ 2-3 ಮಕ್ಕಳಾಗಿರ್ತಿದ್ರು. ಯಾಕೆ ನಾನು ನಿನ್ಗೆ ಸುಖ ಕೊಡಲ್ಲ ಅಂತ ಅನ್ಸುತ್ತಾ? ಅದಕ್ಕೆ ಇವತ್ತು ಅವಳ ಜೊತೆಗೆ ನಾನು ಹೋಗ್ತಾ ಇದ್ದೀನಿ. ನಾಳೆ ನಿನ್ನ ಜೊತೆಗೆ ಮಲಗ್ತೀನಿ. ಛೀ, ಹೋಗ. ಏಯ್, ನಾಳೆ ನೀನು ಬರಲಿಲ್ಲ ಅನ್ಕೋ, ಊರಿಗೆ ಹೋಗಿ ನಿಮ್ಮ ಅಮ್ಮನಿಗೆಲ್ಲ ಹೇಳ್ಬಿಟ್ಟು ಬರ್ತೀನಿ. ನೇಣು ಹಾಕೊಂಡು ಸಾಯ್ತಾರೆ. ಅದಕ್ಕೆ ಮುಚ್ಕೊಂಡು ರೆಡಿಯಾಗಿ ಬರ್ತಾ ಇರೋ. ಸಾರಿ, ನಾನು ನಿನಗೆ ಮೋಸ ಮಾಡೋದಿಲ್ಲ. ನಾನು ನಂಬು. ನಿನಗೆ ಮೋಸ ಮಾಡೋರ್ನ ಬಿಡಬಾರ್ದು. ನಾನೊಂದು ಪ್ಲಾನ್ ಮಾಡ್ತೀನಿ. ನೀನು ಇಲ್ಲಿಂದ ಸ್ಟ್ರೈಟಾಗಿ ನೀನು ಲವರ್ ಹತ್ರ ಹೋಗು. ಅವನ ಜೊತೆ ಸೆಕ್ಸ್ ಮಾಡ್ಬಿಟ್ಟು ಅವನ ಜೊತೆ ವಿಡಿಯೋಸ್ ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಅವ್ನ ಫ್ರೆಂಡು ಇದೇ ರೀತಿ ಮಾಡ್ತೇನೆ ಅಂತ ಹೇಳು. ಇಲ್ಲ ಅಂದ್ರೆ ನಿನ್ನ ಪೇರೆಂಟ್ಸ್ಗೆ ತೋರಿಸ್ತೀನಿ ಅಂತ ಹೆದರ್ಸ್ತಾ ಇದ್ದಾನೆ ಅಂತ ಹೇಳು. ನಿನ್ನಿಂದ ನನ್ನ ಜೀವನ ಹಾಳಾಗೋಯ್ತು, ನಿನ್ನ ಮೇಲೆ ನನಗೆ ಪ್ರೀತಿನೂ ಇಲ್ಲ ಏನೂ ಇಲ್ಲ ಅಂತ ಹೇಳು. ಆಮೇಲೆ ಅವನು ಖಂಡಿತವಾಗಿ ಕೋಪ ಬರುತ್ತೆ. ಕೋಪದಿಂದ ಅವನು ಅವ್ನ ಫ್ರೆಂಡಿಗೆ ಫೋನ್ ಮಾಡ್ತಾನೆ. ಆಗ ಅವನ ಫ್ರೆಂಡು ಮನೆಗೆ ಬರ್ತಾನೆ. ಇಬ್ರು ಮಧ್ಯೆ ಗಲಾಟೆ ಆಗುತ್ತೆ. ಇಬ್ರು ಖಂಡಿತವಾಗಿ ಹೊಡೆದಾಡ್ಕೋತಾರೆ. ಇಬ್ರಲ್ಲಿ ಖಂಡಿತವಾಗಿ ಒಬ್ಬ ಸಾಯ್ತಾರೆ. ಬದುಕಿರೋನ್ನ ನಿನ್ ಫ್ಲಾಟಿಗೆ ಕರ್ಕೊಂಡು ಹೋಗು. ಅವನನ್ನ ಮರಣ ಮಾಡು. ನಾನು ಆಲ್ಕೋಹಾಲ್ಗೆ ವಿಷ ಮಿಕ್ಸ್ ಮಾಡ್ತೀನಿ. ಅವನು ಸಾಯ್ತಾನೆ.
ಹಾ ಹೇಳೋ. ಸರ್, ವರ್ಷ ಮೇಡಮ್ ಬಂದಿದ್ದಾರೆ, ಕಾರಲ್ಲಿ ಬಂದರು. ಬಂದ್ರಾ? ಹ್ಞೂ. ಇವನ್ ಸತ್ತೋಗಿದ್ದಾನೆ. ಏನ್ರೋ ಇವನ್ನ ಸಾಯಿಸಿ ನೀವಿಬ್ರು ಫುಲ್ ರೊಮ್ಯಾನ್ಸ್ ಮಾಡ್ತಾ ಇದ್ದೀರಾ? ಇವನ್ನ ಪಕ್ಕಕ್ಕೆ ಸರ್ಸಿ ನಾವಿಬ್ರು ರೊಮ್ಯಾನ್ಸ್ ಮಾಡೋಣವಾ? ಏಯ್ ಏಯ್ ಅವತ್ತೇನಂದೆ ನೀನು? ಇವತ್ತಿನ ಕಾಲದಲ್ಲಿ ಮದ್ವೆ ಯಾರು ಮಾಡ್ಕೋತಾರೆ? ಯೂಸ್ ಮಾಡ್ಕೊಂತಂದೆಲ್ಲ. ಬಾ, ಇವಾಗ ಯೂಸ್ ಮಾಡ್ಕೋತೀನಿ. ಹೇಳು 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 ಹೇಳೆ ಹೇಳೋ. ಹೇಳೋ. ಬೇಡ ಸರ್. ಹೇಳೆ. ಅವತ್ತು 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 ನೆನ್ಪಿದ್ಯಾ ಸರ್? ಅವತ್ತು ನಾನು ಸ್ವಲ್ಪ ಕೋಪದಲ್ಲಿದ್ದೆ ಸರ್. ಇವತ್ತು ಇವತ್ತು ಅವತ್ತು ಅನ್ಕೊಂಡಿದ್ದು ಇವತ್ತು ಮಾಡೋಣ ಸರ್. ಏನು ನಾಟಕ ಆಡ್ತಿದೀಯ ನೀನು? ಇಲ್ಲ ಇಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ಓಕೆ ಓಕೆ, ಬಾ ಆಡೋಣ. ಪೊಲೀಸರನ್ನ ಸಾಯಿಸಿದ್ರೆ ಏನಾಗುತ್ತೆ ಗೊತ್ತಾ? ಏಯ್ ಗನ್ ಕೊಡು. ಕೊಡಲ್ಲ. ಗನ್ನಿಡು. ಆಗಲ್ಲ. ಏಯ್ ಪೊಲೀಸರ ಹತ್ರನೇ ನಾಟ್ಕಾಡ್ತೀರಾ? ಲೇ ಬೇಡ. ಪೊಲೀಸರನ್ನ ಸಾಯಿಸಿದ್ರೆ ಏನಾಗುತ್ತೆ ಗೊತ್ತಾ? ಕೊಡು, ಗನ್ ಕೊಡು. ನಾನು ಕೊಡೋದಿಲ್ಲ. ಇಲ್ಲ. ಏಯ್ ಇರು ಸೈಡಿಗೆ ಬಾ. ಬೇಗ ಹತ್ತು. ಫಾಸ್ಟಾಗಿ ಹೋಗು.
ಬೇಗ ಬೇಗ ಬೇಗ, ಫಾಸ್ಟ್ ಫಾಸ್ಟ್. ಬೇಗ ಅಗ್ಯೋ, ಬೇಗ ಜೋರಾಗಿ. ಉಚ್ಚಿ, ಏನ್ ನಡೀತಿದೆ ಇಲ್ಲಿ? ನೀನು ನನ್ನನ್ ಲವ್ ಮಾಡ್ತೀನಂತ ಹೇಳ್ಬಿಟ್ಟು ಅವಳನ್ನ ಲವ್ ಮಾಡ್ತಿದ್ಯಾ? ನನ್ನ ಹತ್ರ ಮಲ್ಕೊಂಡು ಅವಳನ್ನ ಮನೆಗ್ ಕರ್ಕೊಂಡ್ ಬಂದು ಅವಳ ಹತ್ರ ಮಲ್ಕೊಂಡು ನನಗ್ ಮೋಸ ಮಾಡಿದೆ. ಅವಳನ್ ಮದ್ವೆ ಮಾಡ್ಕೊಂತೀನಿ ಅಂದೆ. ಇನ್ನೇನು? ಏ ಉಚ್ಚಿ, ಅವತ್ತೇನ್ ನಡೀತು ಗೊತ್ತಾ ನಿನಗೆ? ಯಾರ ಹುಡ್ಗಿ? ನನ್ ಫ್ರೆಂಡ್. ನಿಜ ಹೇಳು. ಅಂದ್ರೆ ಆ ಹುಡುಗಿ ನನ್ನ ಲವ್ ಮಾಡ್ತಿದ್ದಾಳೆ. ಆದ್ರೂ ನಾವು ಜೊತೆ ಓಡಾಡ್ತಿದ್ವಿ. ನನ್ ಮದ್ವೆ ಬೇಡ ಅಂತ ಅವಳು ನಾನೇ ಬೇಕು ಅಂತ ಕೂದಿದ್ದಾಳೆ. ನಿನಗೊಂದು ಹೇಳ್ಬೇಕು, ನನಗೂ ಕೂಡ ಆ ಹುಡುಗಿ ಫೀಲಿಂಗ್ಸ್ ಅರ್ಥ ಆಗತ್ತೆ. ನಾನು ಒಬ್ಬರನ್ನ ಪ್ರೀತಿಸಿ ಮೋಸ ಹೋದೆ. ಆ ಫೀಲಿಂಗ್ಸ್ ನನಗೂ ಗೊತ್ತಿದೆ. ಅವಳಿಗಿಂತ ನಿನ್ನ ಜಾಸ್ತಿ ಪ್ರೀತಿಸ್ತಿದ್ದಾಳೆ ಅಂದ್ರೆ ಬಿಡಬಾರ್ದು. ಆ ಹುಡುಗಿ ನೋಡ್ದ ಎಷ್ಟು ಹುಚ್ಚಿಯಾಗಿ ಪ್ರೀತಿಸ್ತಿದ್ದಾಳೆ. ಅವಳನ್ನ ಬಿಡಬೇಡ. ಅವತ್ತು ಎಷ್ಟು ಸಾರಿ ಹೇಳಕ್ ಟ್ರೈ ಮಾಡ್ದೆ. ಒಂದ್ ಸಾರಿ ಆದ್ರೂ ನಾನು ಹೇಳಿದ ಮಾತು ಕೇಳೋ ತರ ಇದೆಯಾ ನೀನು? ಕೇಳಿದ್ರೆ ಈ ತರ ಆಗ್ತಾನೆ ಇರ್ಲಿಲ್ವಲ್ಲೇ? ನೀನ್ ಮಾಡಿದ ತಪ್ಪಿಗೆ ಇಲ್ಲಿವರೆಗೂ ಬಂದಿದ್ದೀವಿ. ಅಯ್ಯೋ ಸಾರಿ ಕಣೋ, ನಾನ್ ಮೆಂಟಲ್ ಕಣೋ. ಐ ಲವ್ ಯು ಕಣೋ. ಹೇಯ್, ಅವ್ನ್ ಮಾತನ್ನ ಯಾಕೆ ನಂಬ್ತೀಯ ನೀನು? ಮಧ್ಯದಲ್ಲಿ ನೀನ್ಯಾರೋ? ಏಯ್! ಅಯ್ಯೋ ಏನಾಯ್ತು? ನಿನ್ಗೇನಾಯ್ತು? ನಿನ್ಗೇನಾಯ್ತು? ನೋಡು ನೋಡು, ನನ್ನ ಕಣ್ಬಿಡು. ಅವ್ನಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ಯಾ? ನಿನಗ್ ಮೋಸ ಮಾಡ್ದ, ನನ್ನ ಸಾಯ್ಸಕ್ ನೋಡ್ದ. ಸೈಡ್ಗೆ ಬಾ ಪ್ಲೀಸ್, ಹೊಡಿಬೇಡ ಪ್ಲೀಸ್. ಬೇಡ ಬೇಡ ಪ್ಲೀಸ್, ಬೇಡ 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 ಬೇಡ. ಅಯ್ಯೋ ಬೇಡ ಬೇಡ. ಸಾಕ್ ನಿಲ್ಸು. ಬೇಡ, ಹೊಡಿಬೇಡ ಹೊಡಿಬೇಡ ಕಣೋ. ಬಿಟ್ಬಿಡು ಅವನ್ನ, ಬಿಟ್ಬಿಡು. ವರ್ಷ ವರ್ಷ ಏನಾಯ್ತು ಬೇಬಿ? ವರ್ಷ ಬೇಬಿ ಏನಾಯ್ತು? ವರ್ಷ ಬೇಬಿ, ಎದ್ದೇಳು. ವರ್ಷ ಪ್ಲೀಸ್ ಬೇಬಿ, ಎದ್ದೇಳು. ವರ್ಷ ಬೇಬಿ ಬೇಬಿ, ಎದ್ದೇಳು ಬೇಬಿ. ವರ್ಷ ವರ್ಷ ಬೇಬಿ, ಎದ್ದೇಳು ಎದ್ದೇಳು. ಬೇಬಿ, ಎಲ್ಲ ನಿನ್ನಿಂದಾನೆ ಕಣೋ. ಏಯ್! Bro, bro. Bro.
ಹೇಯ್, ತಗೋ 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 ಬಿಡು ಅಮ್ಮ ವರ್ಷ, ಅಮ್ಮ ವರ್ಷ, ವರ್ಷ. ಹರಿ, ಸಾರಿ ಕಣೋ. ನಾನು ಹೇಳಬೇಕು ಸಾರಿ. ಲವ್ ಯು.